ब्रह्मानन्दं परमसुखदं केवलं ज्ञानमूर्तिं द्वन्द्वातीतं गगनसदृशं तत्त्वमस्यादिलक्ष्यम् एकं नित्यं विमलमचलं सर्वधी साक्षीभूतं भावातीतं त्रिगुणरहितं सद्गुरुं तं नमामि। सिद्धसद्गुरुपादाब्जं जननी जनकस्ततः तत्त्वोपदेशकर्तारं नत्वा भक्तिपुरस्सरम्। जगदादि जगद्गुरु अद्वैत सार्वभौम भक्तर मुक्तर कल्पवृक्ष कामधेनु सद्गुರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಪೂಜಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮದ್ ಭಗವದ್ಗೀತೆ ಎನ್ನುವ ಗ್ರಂಥದ 15ನೇ ಅಧ್ಯಾಯದ 12ನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ನಿನ್ನೆ ದಿನ ಮಹಾತ್ಮರು ನಾವು ಇಂಥ ಆತ್ಮಜ್ಞಾನದ ಅನುಭವ ನಮಗೆ ದೃಢ ಆಗಬೇಕಾಗಿದ್ದರೆ ಅದಕ್ಕೆ ಬೇಕಾದಂಥ ಪೂರ್ವದ ಸಾಧನ ಕ್ರಮಗಳನ್ನು ನಾವು ಅಭ್ಯಾಸ ಮಾಡಬೇಕು, ಅವುಗಳ ಸಾಧನೆ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಬಂದರು. ಹಾಗಾಗಿ ಮಾನವ ಜನ್ಮ ಉದ್ಧಾರ ಆಗಬೇಕಾದ್ರೆ ನಾವು ನಮ್ಮ ಹೊಲ ಮನೆಯನ್ನು ಧ್ಯಾನ ಮಾಡಿದ್ರೆ ನಮ್ಮ ಜೀವನ ಉದ್ಧಾರ ಆಗೋದಿಲ್ಲ. ಬದುಕಲಿಕ್ಕೆ ಬರ್ತದೆ ಇಲ್ಲ ಅಂತಲ್ಲ, ಬದುಕಲಿಕ್ಕೆ ಹೊಲ ಮನೆ ಧನ ಕನಕ ಇವೆಲ್ಲ ಬೇಕು, ಪ್ರಪಂಚಕ್ಕೆ ಬೇಕು.
ಆದರೆ ಆನಂದಕ್ಕೆ ಏನು ಬೇಕು ಅಂದರೆ ನಮ್ಮ ಸ್ವರೂಪ ಸಾಕ್ಷಾತ್ಕಾರ ಬೇಕು. ನಾನು ಯಾರು ಅನ್ನುವುದನ್ನು ಸದ್ಗುರುನಾಥನ ಮುಂದೆ ಕುಂತು ತನ್ನ ಪೂರ್ವ ಜನ್ಮದ ವೃತ್ತಾಂತವನ್ನು ಕೇಳಿ, ಈ ಜನ್ಮಕ್ಕೆ ನಾನು ಬರಬೇಕಾದ್ರೆ ಎಷ್ಟು ಕಷ್ಟವನ್ನು ಪಟ್ಟು ಬಂದೀನಿ, ಬಂದಂಥ ಈ ಜನ್ಮವನ್ನು ನಾವು ಆನಂದವನ್ನು ಪಡೆದುಕೊಂಡು ಸುಖಿಗಳಾಗಿ ಜನನ ಮರಣದ ಭಯ ಭೀತಿ ಇಲ್ಲದೆ ಸಾವಿನಲ್ಲಿ ಕೂಡ ನಾವು ಸಂತೋಷವಾಗಿ ಇರಬೇಕಾಗಿದ್ದರೆ ನಾವು ಈ ಪಾರಮಾರ್ಥವನ್ನೇ ಸಾಧನೆ ಮಾಡಬೇಕು. ಪ್ರಪಂಚ ಆದರೆ ಯಾಕೆ ಮಾಡ್ತೀವಿ ನಾವು ಅಂದರೆ ಆನಂದಕ್ಕಾಗಿಯೇ ಪ್ರಪಂಚ ಮಾಡ್ತೀವಿ. ಹೊಲ ಮಾಡೋದು, ಮನೆ ಮಾಡೋದು, ಬಂಗಾರ, ಧನ, ಕನಕ ಗಳಿಸೋದು ಯಾಕಂದರೆ ಇವುಗಳಿಂದ ನಮಗೆ ಆನಂದ ಆಗಬಹುದೇನು ಅಂತ ಒಂದು ಅಜ್ಞಾನ. ಆನಂದ ಆಗಬಹುದೇನು ಅಂತ. ಆದರೆ ಅವುಗಳಿಂದ ಆನಂದ ಯಾರಿಗೂ ಆಗಿಲ್ಲ, ನಮಗೂ ಆಗೋದಿಲ್ಲ. ಅದರ ಅನುಭವ ಹೇಗೆ ಮಾಡ್ಕೋಬೇಕು ಅಂದರೆ, ನಾವು ದುಡ್ಡಿನಿಂದ ಹಣ ಇದ್ದರೆ ನಾವು ಆನಂದವಾಗಿರ್ತೀವಿ ಅಂತ ತಿಳ್ಕೊಂಡಿದ್ರೆ, ನಮ್ಮ ಅನುಭವಕ್ಕೆ ಬರಬೇಕಾಗಿದ್ದರೆ ನಮ್ಮ ಜೋಬಿಯಲ್ಲಿ ಒಂದು 50,500 ನೋಟುಗಳವ. 50,000 ಅವೆಲ್ಲವ ಜೋಬಿಯಲ್ಲಿ ರೊಕ್ಕ, ಮನಸ್ಸಿನಾಗ ದುಃಖ. ರೊಕ್ಕ ಜೋಬಿಯಲ್ಲಿದ್ದರೆ ಮತ್ತು ಅವರೆಲ್ಲರೂ ಆನಂದವಾಗಿರ್ಬೇಕಾಗಿತ್ತಲ್ಲ. ಆನಂದ ಆಗ್ಯದೇನು ಅಂದರೆ ಇಲ್ಲೇ ಹೇಳಿಕೊಡ್ತದ ಹಣೆವರ. ಅವುಗಳಿಂದ ಪ್ರಪಂಚ ಮಾಡಲಿಕ್ಕೆ ಅನುಕೂಲ ವಿನಃ ಆನಂದ ಕೊಡುವಂಥ ಶಕ್ತಿ ಸಾಮರ್ಥ್ಯ ರೊಕ್ಕದಲ್ಲಿಲ್ಲ, ಬಂಗಾರದಲ್ಲಿಲ್ಲ, ಬೆಳ್ಳಿಯಲ್ಲಿಲ್ಲ. ಅದಕ್ಕಾಗಿ ಏನು ಮಾಡುವ ಅಂದರೆ, ಇಲ್ಲಿ ಮಾನವ ಜನ್ಮ ಉದ್ಧಾರವಾಗಿ ಯದ್ಭಾವಂ ತದ್ಭವತಿ. ನಾವು ಯಾವ ಭಾವದಿಂದ ಯಾರನ್ನ ನೋಡ್ತೀವಿ ಅದೇ ಪ್ರಕಾರ ಅವರು ಕಾಣ್ತಾರೆ ನಮಗೆ. ನೀವು ದುರ್ಯೋಧನ ಮತ್ತು ಧರ್ಮರಾಯನ ಕಥೆಯನ್ನು ಕೇಳಿರಿ. ಒಂದ್ಸಲ ಪ್ರಸಂಗ ಬಂದಾಗ ಕೃಷ್ಣ ಹೇಳಿದ, ಹೇ ಧರ್ಮರಾಜ, ಹೇ ದುರ್ಯೋಧನ, ಜಗತ್ತಿನಲ್ಲಿ ಎಷ್ಟು ಜನ ಒಳ್ಳೆಯವರಾರ, ಎಷ್ಟು ಜನ ಕೆಟ್ಟವರಾರ, ಅದನ್ನು ನೀವು ಒಂದು ಸಲ ಪ್ರತ್ಯಕ್ಷ ನೋಡಿ ಬಂದು ನನಗೆ ಹೇಳಬೇಕು ಅಂದ ಕೃಷ್ಣ ಭಗವಂತ. ಅದೇನು ಕಷ್ಟ ಅದರಿಂದ, ದುರ್ಯೋಧನ ಮೊದಲು ಹೋಗಿ ಬಹಳ ಸಮಯ ಆದ ನಂತರ ಬಂದ. ಈ ಕಡೆ ಧರ್ಮರಾಜನು ಹೋದ, ಆತನು ಕೂಡ ಬಹಳ ಸಮಯ ಆದಮೇಲೆ ಬಂದ. ಇಬ್ಬರ ಸಮಕ್ಷಮದಲ್ಲಿ ಕೃಷ್ಣ ಕೇಳಿದ, ನೋಡಪ್ಪ ದುರ್ಯೋಧನ, ಎಷ್ಟು ಜನ ಒಳ್ಳೆಯವರು, ಎಷ್ಟು ಜನ ಕೆಟ್ಟವರಾರ ಜಗತ್ತಿನಲ್ಲಿ ನೋಡಿದೇನೋ ಅಂತ ಕೇಳಿದ. ಯದ್ಭಾವಂ ತದ್ಭವತಿ. ಅವನೇನಿಂದ ಕೃಷ್ಣಗ, ಹೇ ಭಗವಂತ, ಜಗತ್ತಿನಲ್ಲಿ ಎಲ್ಲ ನೋಡಿ ಬಂದೆ, ಎಲ್ಲರೂ ಕೆಟ್ಟವರೇ ವಿನಃ ನಾನೊಬ್ಬನೇ ಒಳ್ಳೆಯವನಂದ. ನಾನು ಒಬ್ಬನೇ ಒಳ್ಳೆಯ ವಿನಃ ಉಳಿದ ಎಲ್ಲರನ್ನ ನೋಡಿದ್ರು ಕೂಡ ಎಲ್ಲರೂ ಕೆಟ್ಟವರೇ ಅಂದ. ಧರ್ಮರಾಯನ ಕೇಳಿದ, ನಿನಗೆಷ್ಟು ಮಂದಿ ಸಿಕ್ಕರು ಅಂತ. ನೋಡು ಭಗವಂತ, ನಾನೊಬ್ಬನೇ ಕೆಟ್ಟವನು, ಜಗತ್ತಿನಲ್ಲಿ ಎಲ್ಲರೂ ಬಹಳ ಒಳ್ಳೆಯವರಂದ. ಧರ್ಮ ಅದೇ ಜಗತ್ತನ್ನು ನೋಡ್ಯಾನ, ದುರ್ಯೋಧನ ಅದೇ ಜನರನ್ನು ನೋಡ್ಯಾನ. ಇವನ ಭಾವ ಹಿಂಗ್ಯಾಕ, ಅವನ ಭಾವ ಹಂಗ್ಯಾಕಂದ್ರೆ, ದುರ್ಯೋಧನ ಮೊದಲೇ ಕೆಟ್ಟ ಗುಣದವನು. ಆ ಕೆಟ್ಟ ಗುಣವನ್ನು ಇಟ್ಟುಕೊಂಡು ಜಗತ್ತನ್ನು ನೋಡಿದರೆ ಜಗತ್ತೆಲ್ಲ ಕೆಟ್ಟವರಾಗೇ ಕಾಣ್ತಾರೆ, ಒಳ್ಳೆಯವರಂಗೆ ಕಾಣ್ತಾರೆ. ಧರ್ಮರಾಜ ಪುಣ್ಯಾತ್ಮ, ಅವನಿಗೇನು ಕಂಡ್ರು ಅಂದ್ರೆ ಎಲ್ಲರೂ ಪುಣ್ಯಾತ್ಮರಪ್ಪ, ಎಷ್ಟು ಪುಣ್ಯ ಮಾಡ್ಯಾರ ಜಗತ್ತು.
ಇದ್ರಾಗ ಏನೇನ ಅಲ್ಪ ಸ್ವಲ್ಪ ಪುಣ್ಯ ಕಡಿಮೆ ಇದ್ರೆ ನನಗೇ ಇರಬಹುದು ವಿನ ಜಗತ್ತಿನಲ್ಲಿ ಯಾರು ಇಲ್ಲಂತ ಅಂತ ಮಾತು ಹೇಳಿದ. ಹಾಗಾಗಿ ಜಡ ಪದಾರ್ಥಗಳನ್ನ ಕುರಿತು ಧ್ಯಾನವನ್ನು ಮಾಡಬಾರದು. ಜಡ ಪದಾರ್ಥ ಜಡ ಅಂತ ಯಾವ್ದು ಕರ್ಬೇಕು? ಸ್ವಯಂ ಇತರ ಜ್ಞಪ್ತಿ ಶೂನ್ಯತ್ವಂ ಜಡತ್ವಂ ಅಂತ ನಿರ್ಣಯ ಮಾಡಿಬಿಡ್ಬೇಕು. ಈ ಗ್ರಂಥ ಏನದ, ಇದು ಜಡ ಅದು ಚೇತನ ಅದು ಅಂದ್ರೆ ಇದು ಜಡ ಅದ, ಹೌದಿಲ್ಲ? ಆದರೆ ನನ್ನ ಕೈಗೆ ಚೇತನ ನೋಡ್ರಿ, ಇದು ಹಿಡಿತದಿಲ್ಲ, ಹಿಡಿತದ, ಇಳಿಸ್ತದ, ಹೌದಿಲ್ಲ? ಅಂದ್ರೆ ಇದು ಜಡ ಪದಾರ್ಥ. ಗ್ರಂಥವೇ ನಾನಾಗಿದ್ರೆ ಈ ಗ್ರಂಥವನ್ನ ನಾನು ಓದಲಿಕ್ಕೆ ನೋಡ್ಲಿಕ್ಕೆ ಬರ್ತಿದ್ದಿಲ್ಲ. ಇದು ಬೇರೆನ, ನಾನು ಬೇರೆ. ಹೀಗೆ ನಮ್ಮ ಕೈಯನ್ನು ಕೂಡ ನೋಡಿದಾಗ ಅನಿಸ್ತದ, ಕೈ ನಾನು ಎಡಗೈ ಮೇಲೆ ಇದ್ದೀನಿ ಅಂತ ಬಲಗೈ ಹೇಳಿಲ್ಲ, ನನ್ನ ಮೇಲೆ ಬಲಗೈ ಆದಂತ ಎಡಗೈನ ಹೇಳಿಲ್ಲ. ಇವಿಲ್ಲನೆರಡು, ಈ ಕೈ ಹಿಡಿತೋ ಈ ಕೈ ಹಿಡಿತೋ, ಯಾವುದಿಲ್ಲ. ನೀನು ಹೇಳ್ತಿಲ್ಲ, ನೀನು ಹೇಳ್ತಿಲ್ಲ, ಎಡಗೈಯ ಮೇಲೆ ಬಲಗೈ ಆದಂತ ನೀ ಹೇಳ್ತಿದ್ದಿ. ಅಂದ್ರೆ ಈ ಪುಸ್ತಕದಂತೆ ದೇಹ ಕೂಡ ಕೈ ಕಾಲು ಇಂದ್ರಿಯಾದಿಗಳು ಎಲ್ಲವೂ ಜಡ, ಎಲ್ಲವೂ ಜಡ. ಹಾಗಾಗಿ ನಾವು ಇನ್ನೂ ಮುಂದಕ್ಕೆ ಹೋದಂತೆ ಬಹಳ ಬಹಳ ವಿಚಾರ ಮಾಡಿ ಜಗತ್ತಿನಲ್ಲಿ ಯಾವುದು ಚೇತನ ಅಂದ್ರೆ ಪರಮಾತ್ಮ ಒಬ್ಬನೇ ಚೈತನ್ಯವಾಗಿರೋನು. ಉಳಿದಂತ ಪ್ರಪಂಚ ಜಗತ್ತು ಲೋಕೇನದ ಇದೆಲ್ಲವೂ ಜಡವಾದದ್ದೇ, ಎಲ್ಲ ಜಡ ಇರ್ತದೆ. ನಾವೇನ್ ತಿಳ್ಕೊಂಡ್ವಿ? ಶರೀರಕ್ಕೆ ಚೈತನ್ಯ ಅದಂತ ತಿಳ್ಕೊಂಡ್ವಿ. ಶರೀರ ನಡೀತದ, ಕಾಲುಗಳಿಂದ ಕೈಯಿಂದ ಹಿಡಿತದ, ಕಣ್ಣಿನಿಂದ ನೋಡ್ತದ, ಕಿವಿಯಿಂದ ಕೇಳ್ತದ, ಬಾಯಿಂದ ಮಾತಾಡ್ತದ, ನಾಲಿಗಿಂದ ರುಚಿ ನೋಡ್ತದ, ನಾಸಿಕದಿಂದ ವಾಸನ ನೋಡ್ತದ. ನೋಡ್ರಿ, ಚೇತನ ಅಂತ ಅನಿಸ್ತದ, ವಿಚಾರ ಮಾಡ್ತಾನ. ಪ್ರಾಣ ಹೋದ್ಮೇಲೆ ಇದೇ ಕೈಯಾವ, ಇದೇ ಕಾಲಾವ, ಇದೇ ನಾಲಿಗಾದ, ಇದೇ ಕಣ್ಣು, ಇದೇ ಕಿವಿ, ಇದೇ ಬಾಯಿ, ಯಾವ ಒಂದು ಕೆಲಸ ಮಾಡೋರು ಮಾಡ್ತವಂದ್ರೆ ಅವಾಗ ನೀನು ಒಬ್ಬರನ್ನ ಹೆಗಲ ಮೇಲೆ ಹೊತ್ಕೊಂಡು 50 kg ಚೀಲ ಹೊತ್ಕೊಂಡು ತಿರುಗಾಡ್ತದಿ. ಪ್ರಾಣ ಹೋದ್ಮೇಲೆ ನಿನ್ನ ಹೊರಕ 4 ಮಂದಿ ಬೇಕು. ಅಂದ್ರೆ ಇದು ಜಡ ಅಂತಿಲ್ಲ ದೇಹ. ಪ್ರಾಣ ಏನ್ ಮಾಡ್ತದ? ಇಲ್ಲಿಂದ ಅಲ್ಲಿಗೆ ಶರೀರವನ್ನು ಹೊತ್ತುಕೊಂಡು ತಿರುಗಾಡ್ತದ. ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿ. ಕುದುರೆ ಮೇಲೆ ಕುಂತಂತ ಸವಾರ ಇದ್ದಂಗ. ಕುದುರೆ ಹೋಗ್ತದಿಲ್ಲ, ಸವಾರ ಕುಂತಾನ. ಕುದುರೆ ಹೋದ್ರೆ ಅವನು ಕೂಡ ಹೋದಂಗ ಅನಿಸ್ತದ. ನಿಜವಾಗಿ ಅವನು ನಡಿಲಿಕ್ಕತ್ತೇನೇನು? ಮಾಲಕ ನಡಿಲಿಕ್ಕತ್ತಿಲ್ಲ, ನಡೆಯುವ ಕುದುರೆಯನ್ನು ನೋಡಿ ಅವನು ನಡೆದಂಗ ಅನಿಸ್ತದ. ಸಾಮಾನ್ಯವಾಗಿ ಟ್ರೈನ್ನಲ್ಲಿ, ಬಸ್ಸಿನಲ್ಲಿ ಕೂಡ್ತೀವಿ. ಟ್ರೈನು ಬಸ್ಸು ಹೋಗುವಾಗ ಗ್ಲಾಸಲ್ಲಿ ಪಕ್ಕ ನೋಡ್ರಿ ಊರುಗಳು ಓದಂಗಾತಾವ. ಗಿಡ ಮರ ಅಲ್ಲೇನೇ ಪಕ್ಕಕ್ಕವ ಎಲ್ಲವೂ ಚಲಿಸಿದಂತೆ, ಎಲ್ಲವೂ ಟ್ರೈನಿನಂಗ ಬಸ್ಸಿನಂಗ ಓಡಕತ್ತೇವನು ಅನಿಸ್ತದ. ಆದ್ರೆ ಇಲ್ಲಿ ಓಡೋದು ಯಾವುದು? ಟ್ರೈನ್ ಓಡ್ತದೆ. ಆದ್ರೆ ನೋಡಿದರೆ ಜಗತ್ತೇ ಹೋದಂಗೆ ಕಾಣಿಸ್ತದೆ ನಮಗೆ, ಹೌದಿಲ್ಲ? ಅದ್ರಂಗೆ ಒಳಗಿರಕ್ಕಂಥ ಜೀವಾತ್ಮ ಸುಮ್ಮನೆ ಕುಂದ್ರವನವನು, ಅವನೇನು ಮಾಡವನಲ್ಲ. ಅವು ಇಂದ್ರಿಯಾದಿಗಳು ದೇಹ ಮಲ್ಲಾದು ಹೋದಂಗ, ಮಾತಾಡ್ದಂಗ, ಉಂಡಂಗ, ತಿಂದಂಗ, ಏನೇನು ಮಾಡವೆಲ್ಲ ಇದು ಬಸ್ಸು, ಇದು ಟ್ರೈನ್ ಇದ್ದಂಗೆ ದೇಹ. ಈ ದೇಹ ಮಾಡಿದ್ರೆ ನಾನು ಮಾಡಿನಿ ಅಂತ ಅನಿಸ್ತದ. ಇದಕ್ಕೆ ಭ್ರಮೆ ಅಂತ ಕರೆದರು. ಭ್ರಮೆ ಅಂದ್ರೆ ಏನು? ತಪ್ಪು ತಿಳುವಳಿಕೆ ಅಂತ. ಹಾಗಾಗಿ ಈ ಒಂದು
ಒಳ್ಳೆಯ ಭಾವದಿಂದ ನಾವೇನು ಮಾಡಬೇಕಾಗಿದೆ ಅಂದರೆ ಚೈತನ್ಯವಾದ ವಸ್ತುವಿನ ಧ್ಯಾನವನ್ನು ಮಾಡಬೇಕಾಗಿದೆ. ಚೈತನ್ಯ ವಸ್ತು ಜಡವಾದ ಬಹಳ ಮಂದಿ ಕಲ್ಪನೆ ಅವ. ದೇವರು ಅಂತ ಕಲ್ಪನೆ ಆದ. ದೇವರು ಅಂತ ಕಲ್ಪನೆ ಮಾಡಿದಾಗ ಅದು ಕಾಶಿಯಲ್ಲಿರುವಂಥ ದೇವರಾಗಿರ್ಬೋದು, ಶ್ರೀಶೈಲದಲ್ಲಿ ತಿರುಪತಿಯಲ್ಲಿರುವಂಥ ಮಲ್ಲಿಕಾರ್ಜುನ ಆಗಿರ್ಬೋದು, ವೆಂಕಟೇಶ್ವರ ಆಗಿರ್ಬೋದು, ರಾಮೇಶ್ವರ ಆಗಿರ್ಬೋದು, ಎಲ್ಲ ದೇವರು ಅವಕ್ಕೆ ಚೈತನ್ಯ ಆದೇನಂದ್ರೆ ಚೈತನ್ಯ ಇಲ್ಲ. ಚೈತನ್ಯ ಇತ್ತಂದ್ರೆ ಒಂದೇ ಕಡೆ ಹೆಂಗ್ ಕುಂದಿರ್ತಾವ ದೇವರು? ನಿಮಗೆ ಚೈತನ್ಯ ಆದ 40-50 ನಿಮಿಷ ಕುಂದ್ರದಾಗ ಯಾವಾಗ ಹೊರಗೋದೀವಿ ಅಂತ ಅನಿಸೋದಿಲ್ಲ. ಸಾವಿರಾರು ವರ್ಷದಿಂದ ಕುಂತಲ್ಲೇ ಕುಂತವ ದೇವರಂದ್ರೆ ತಾವಾಗ ನೋವು ಆಗ್ತಿದ್ದಿಲ್ಲ. ಜಡತ್ವ ಚೈತನ್ಯ ಇದ್ರೆ ಜಡತ್ವ ಅದ. ಅವೆಲ್ಲಿ ಹುಟ್ಟಾವ, ಉತ್ಪತ್ತಿ ಆಗ್ಯಾವ, ಅಲ್ಲೇ ಇರ್ತಾವ, ಅಲ್ಲೇ ಇರೋದು, ಮತ್ತೆ ಎಲ್ಲಿ ಹೋಗೋದಿಲ್ಲ, ಬರೋದಿಲ್ಲ. ಆದ್ರೆ ಆ ದೇವರನ್ನ ನೋಡುವುದಕ್ಕೆ ಚೇತನ ಸ್ವರೂಪವುಳ್ಳಂತ ಮನುಷ್ಯ ಹೋಗ್ತಾನೆ ನೋಡ್ರಿ. ನೀವಿದ್ದಲ್ಲಿಗೆ ದೇವರು ಬಂದಾರೇನು? ಬಂದಿಲ್ಲ, ಬರಂಗಿಲ್ಲ ಅಂತ. ಆದ್ರೆ ನಾವು ನೀವೆಲ್ಲರೂ ದೇವರಲ್ಲಿ ಹೋಗ್ತೀವಲ್ಲ, ಅದು ಕಲ್ಪನೆ ಏನೇ ಇರಲಿ, ದೇವರಲ್ಲಿ ಹೋಗ್ತೀವಿಲ್ಲ, ನಮಗೆ ಚೇತನ ಆದಂತ. ಅದಕ್ಕಾಗಿ ಚೈತನ್ಯ ವಸ್ತುವಿನ ಧ್ಯಾನವನ್ನು ಮಾಡಿದರೆ ನಮ್ಮ ಅಂತಃಕರಣದಲ್ಲಿರುವಂಥ ಎಲ್ಲ ಕಷ್ಟಗಳು ನಿವೃತ್ತಿ ಆಗ್ತಾವ. ಎಲ್ಲ ದುಃಖಗಳು ನಾಶ ಆಗೋದು ಯಾವಾಗಂದ್ರೆ ಕೀಟ ಭೃಂಗ ನ್ಯಾಯದಂತೆ. ಆವಾಗ ಈ ಕೀಟವು ಭ್ರಮರವನ್ನ ಧ್ಯಾನಿಸಿ ಸಾಯುವುದರೊಳಗೆ ಭ್ರಮರವೇ ಆಗುತ್ತದೆ. ಹತ್ತಿ ಗಿಡದಾಗ, ಕಡಲೆ ಗಿಡದಾಗ ಹುಳ ಬಿದ್ದಿರ್ತಾವ, ಕೀಟ ಅಂತ. ಅವೆಲ್ಲ ಎಣ್ಣೆ ಹೊಡೆದು ಸಾಯಿಸ್ತೀವಿ. ಇನ್ನೊಂದು ಭೃಂಗ ಅಂತ ಇರ್ತದ, ಅದು ಗುಯ್ ಅಂತ ಶಬ್ದ ಮಾಡ್ಕೊಂಡ್ ಬರ್ತದ. ಆ ಶಬ್ದ ಮಾಡುವ ಸಮಯದಲ್ಲಿ ಆ ಹುಳಗಳಲ್ಲಿ ಕೆಲವು ಹುಳಗಳು ಆ ಭೃಂಗದ ನಾದಕ್ಕೆ ಮುಖ ಮೇಲೆ ಮಾಡಿ ಹಿಂಗಿ ಕೇಳ್ತಿರ್ತಾವ. ಎಲ್ಲವೂ ತಪ್ಪಲು ತಿಂತಾವ. ಆದ್ರೆ ಕೆಲವು ಹುಳಗಳು ಮಾತ್ರ ಆ ನಾದ ಇಲ್ಲಿಂದ ಬರ್ತದ ಅಂತ ನೋಡ್ತಾವ. ಹುಳಗಳಲ್ಲಿ ವ್ಯತ್ಯಾಸ. ಆವಾಗ ಆ ಕೀಟ ಏನು ಮಾಡ್ತದಂದ್ರೆ ತನ್ನನ್ನೇ ಧ್ಯಾನ, ತನ್ನ ಧ್ವನಿಯ ಧ್ಯಾನವನ್ನೇ ಆಲಿಸುವಂತ ಹುಳವನ್ನ ತಗೊಂಡು ಹೋಗಿ ತಾನು ಒಂದು ಮನೆಯನ್ನು ಮಾಡ್ತದ, ಮುಳ್ಳಿನ ಮನೆ. ಆ ಮನೆ ಒಳಗ ಈ ಹುಳು ನೆಡ್ತದ ನೋಡ್ರಿ. ಇಟ್ಟು ಏನಾಗ್ತದ ಅಂದ್ರೆ ಪ್ರತಿನಿತ್ಯ ಆ ಗೂಡಿನ ಸುತ್ತ ಗುಯ್ 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 ಅಂತ ನಾದ ಮಾಡ್ತದ. ಆ ನಾದವನ್ನ ಕೇಳಿದಂತ ಆ ಕೀಟ ಇತ್ತಲ್ಲ ಒಳಗ, ಅದು ಕೂಡ ತಾನು ಸಾಯುವುದರ ಒಳಗೆ ಅದು ಭೃಂಗದಂತೆ ಸ್ವರವನ್ನ ಮಾಡಿ ಆ ಕೀಟ ಭೃಂಗವಾಗಿ ಪರಿವರ್ತನೆಯಾಗಿ, ಕೀಟ ಬೇರೆ ಇಲ್ಲ, ಭೃಂಗ ಬೇರೆ ಇಲ್ಲ. ಈಗ ಮೊದಲು ಬೇರಿದ್ವಲ್ಲ, ಈಗ ಒಂದಾದ್ವಿಲ್ಲ. ಅದರಂತೆ ಮಹಾತ್ಮರು, ಸದ್ಗುರುನಾಥ ಪರಮಾತ್ಮ ಭಗವಂತ ಜಗತ್ತಿನಲ್ಲಿ ಅನಂತ ರೀತಿಯನ್ನ, ಜಗತ್ತಿನ ಸರ್ವ ಜೀವಿಗಳನ್ನ, ಮಾನವರನ್ನ ನೋಡ್ಲಿಕ್ಕೆ ಬರ್ತಾನ ಅವನು ಸಮಯಾನುಸಾರವಾಗಿ. ಆ ಸಮಯದಲ್ಲಿ ಕೆಲವು ಹುಳಗಳು ಸಾವಿರಾರು ಬರೇ ತಪ್ಪಲು ತಿನ್ನೋದಕ್ಕ, ತೊಗರಿ ಬುಡ್ಡಿ ತಿನ್ನೋದಕ್ಕ ಸಾಯ್ತವ. ಅದ್ರಾಗ ಎಲ್ಲೋ 1-2 ಮೇಲ್ಮುಖವಾದ ಆ ಕೀಟ ಭೃಂಗ ಏನ್ ಮಾಡಿತು, ತಗೊಂಡು ಹೋಯ್ತಿಲ್ಲ. ತಗೊಂಡೋಗಿ ಏನ್ ಮಾಡಿತು, ತನ್ನಂತೆ ಮಾಡಿತದ. ಎನ್ನಯ ಗುರುತಂದೆ ತನ್ನಂತೆ ಮಾಡಿದ. ಯಾರಂಗ ಮಾಡ್ತದು? ಹುಳ ಬೇರೆ, ಭೃಂಗ ಬೇರೆ. ಆದ್ರೆ ಭೃಂಗ ಆ ಹುಳವನ್ನು ತನ್ನಂತೆ ಮಾಡಿದ.
ತನ್ನಂತ ಮಾಡ್ತಿಲ್ಲ. ಅದಂಗೆ ಮಹಾತ್ಮರು ಪುಣ್ಯಾತ್ಮರು ಶಿಷ್ಯ ಕುಲಕೋಟಿ ಬಂಧು ಬಾಂಧವರಲ್ಲಿ ಅವರು ಅನಂತ ರೀತಿ ಓಂ ನಮಃ ಶಿವಾಯ ಅಂತಕ್ಕಂಥ ಮಹಾಮಂತ್ರದಿಂದ ಪ್ರಾರಂಭ ಮಾಡಿ ಶಿವಧ್ಯಾನವನ್ನು ಮಾಡ್ತಾ 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 ಬರ್ತಾರೆ. ಅಂಥ ಸಮಯದಲ್ಲಿ ಯಾವ ಮಾನವರು ಬರೀ ಶಬ್ದ ಸ್ಪರ್ಶ ರೂಪ ರಸ ಹೆಂಡರು ಮಕ್ಕಳು ಹೊಲ ಮನೆ ಇದರಲ್ಲಿ ಮಗ್ನನಾದವ್ರನ್ನು ನೋಡೋಕೆ ಹೋಗಂಗಿಲ್ಲ. ಅವನು ಯಾರು ಗುರುನಾಥ ಪರಮಾತ್ಮ ಅವ್ರು ನೋಡಂಗಿಲ್ಲ. ಅವನ ಧ್ಯಾನ ಏನು ಮಾಡ್ತಾ ಉಂಟಲ್ಲ ಆ ಕಡೆ ಲಕ್ಷ್ಯ ಕೊಟ್ಟಂತ ಕೆಲವು ಜೀವಿಗಳನ್ನು ಮಾತ್ರ ಏನು ಮಾಡ್ತಾನ, ತನ್ನ ಗೂಡನ್ನು ಸೇರಿಸಿಕೊಂಡು ಎನ್ನಯ್ಯ ಗುರು ತಂದೆ ತನ್ನಂತ ಮಾಡಿದ. ಆವಾಗ ಬೋಧ ಮಾಡ್ತಾನ, ನಾನು ಬೇರೆಲ್ಲ ನೀನು ಬೇರೆಲ್ಲೋ, ನಾನು ಆತ್ಮಸ್ವರೂಪಿದ್ದೀನಿ ನೀನು ಆತ್ಮಸ್ವರೂಪಿದ್ದಿ, ನಾನು ಹುಟ್ಟಿಲ್ಲ ನೀನು ಹುಟ್ಟಿಲ್ಲ, ನಾನು ಸಾಯೋದಿಲ್ಲ ನೀನು ಸಾಯೋದಿಲ್ಲ. ಇಷ್ಟೆಲ್ಲ ಹೇಳ್ತೀರಿ, ಪ್ರತ್ಯಕ್ಷ ಸಾಯುವುದನ್ನ ಹುಟ್ಟೋದನ್ನ ನೋಡ್ತೀವಿ, ಮತ್ತು ನೀವು ಇಲ್ಲಂತ ಹೆಂಗೆ ಹೇಳ್ತೀರಿ ಅಂತ ಕೇಳೋದಕ್ಕಾಗಿ ಇಷ್ಟೆಲ್ಲ ಶಾಸ್ತ್ರಗಳು ಯಾಕೆ ಬೇಕಾದವು ಅಂದರೆ ಆ ಶಿಷ್ಯನ ಸಂಶಯವನ್ನು ನಿವೃತ್ತಿ ಮಾಡೋದಕ್ಕೋಸ್ಕರವಾಗಿ ಮಹಾತ್ಮರು ಅರ್ಜುನನಿಗೆ ಭಗವದ್ಗೀತೆ ಹೇಳಿದಂತೆ ಅಲ್ಲಿ ಮೈತ್ರಾದೇವಿಗೆ ಯಜ್ಞವಲ್ಕರು ಹೇಳಿದಂತೆ ಶ್ರೀರಾಮಚಂದ್ರನಿಗೆ ವಶಿಷ್ಠರು ಹೇಳಿದಂತೆ ಇನ್ನು ಅನೇಕ ಗುರು ಪರಂಪರೆಗಳಾವ. ಇಷ್ಟೆಲ್ಲ ಯಾಕೆ ಹೇಳಕತ್ತಾರಂದ್ರೆ ಇದು ಅವನ ಪ್ರಶ್ನೆ ಸರಿಯಾದ. ಸಾಯಿಲ್ಲ ಅಂತ ನೀವು ಹೇಳ್ತೀರಿ, ಹುಟ್ಟಿಲ್ಲ ಅಂತ ನೀವು ಹೇಳ್ತೀರಿ, ನಾನು ಹುಟ್ಟಿನಿ ಹುಟ್ಟಿದ ಮೇಲೆ ಸಾಯ್ತೀನಿ, ನೀವಿಲ್ಲ ಅಂತ ಹೆಂಗೆ ಹೇಳ್ತೀರಿ, ಸುಳ್ಳು ಹೇಳ್ತಾರೇನು ಅನ್ನೋ ಸಂಶಯ ಬರಬಾರ್ದು ಅಂತೇಳಿ ಅವರ ನಮ್ಮ ಜನ್ಮವನ್ನು ಜಾರಾಡಿದ್ರು. ನೀನು ಹುಟ್ಟಿದ್ದಲ್ಲ, ಹುಟ್ಟಿದವ ನೀನು ಯಾರು? ದೇಹ ಹುಟ್ಟದೋ ಜೀವಾತ್ಮ ಹುಟ್ಟನೋ? ದೇಹ ಹುಟ್ಟದ. ದೇಹಕ್ಕೆ ವಿಕಾರ ಅದೋ ಏನು ಜೀವನಿಗಾದೋ? ದೇಹಕ್ಕಾದ. ಸಾವು ಜೀವನಿಗಾದೋ ದೇಹಕ್ಕಾದೋ? ದೇಹಕ್ಕಾದ. ಅಂದಮೇಲೆ ದೇಹನೇ ಬೇರೆ, ನೀನು ಬೇರೆ ಇದ್ದಿ. ದೇಹ ನೀನು ಅಲ್ಲ, ತಾನಲ್ಲದ ತನ್ನದಲ್ಲದ ದೇಹವನ್ನ ತಾನು ತನ್ನದು ಎಂಬುವುದೇ ಅಜ್ಞಾನ. ಅಂದ್ರೆ ನಾವೇನು ತಿಳ್ಕೊಂಡಿವಿ, ಯಾವುದು ನಾವಲ್ಲ ಅದು ನಂದಂತ ಅನ್ಕೊಂಡಿವಿ. ಮನೆ ನೀನೇನು ಅಲ್ಲ, ಮಣ್ಣು ನೀನೇನು ಅಲ್ಲ, ಹೊನ್ನು ನೀನೇನು ಅಲ್ಲಲ್ಲ. ಇವೆಲ್ಲ ನನಗೂ ನಂದಂತ ನಮ್ಮ ಭ್ರಮೆ ಆಗೋದಿಲ್ಲ. ನಿಂದು ನಿನ್ನವಾಗಿದ್ರೆ ನಿನ್ನ ಬಿಟ್ಟು ಎಲ್ಲಿ ಹೋಗಬಾರ್ದಾಗಿತ್ತು. ನನ್ನ ಮಕ್ಕಳು ಅಂತೀವಲ್ಲ, ನಮ್ಮ ಅಣ್ಣ ತಮ್ಮರು ಅಂತೀವಿ. ನನ್ನ ಮಕ್ಕಳೇ ಆಗಿದ್ದು ನಿಜವಾಗಿ ಅಂದ್ರೆ ನಮ್ಮನ್ನು ಬಿಟ್ಟು ಎಂದು ಹೋಗೋದಿಲ್ಲ ಅವರು. ಹೆಂಗ್ ಗೊತ್ತದ? ಅವು ನೀನೂ ಅಲ್ಲ, ಅವರಿಗೆ ನಾವಲ್ಲ, ಅವರು ನಮ್ಮವರಲ್ಲ. ಪ್ರಾರಬ್ಧ ಅನುಸಾರವಾಗಿ ಈ ಜನ್ಮದಲ್ಲಿ ಋಣಮುಕ್ತರಾಗೋದಕ್ಕೋಸ್ಕರವಾಗಿ ಹಿಂದಿನ ಜನ್ಮದಲ್ಲಿ ಯಾರ್ಯಾರು ಯಾವ್ಯಾವ ರೀತಿ ಋಣ ತಿಂದಾರ ಆ ಋಣವನ್ನು ಇವತ್ತು ತೀರಿಸೋಕ್ಕೋಸ್ಕರ ಒಬ್ಬ ಮಗನಾಗಿ ತಂದೆ ತಾಯಿ ಋಣವನ್ನು ತೀರಿಸಬಹುದು. ಅರಿಲ್ಲ. ಮತ್ತೆ ಹಿಂದಿನ ಜನ್ಮದ ಮಗನ ಋಣವನ್ನೇ ತಿಂದಿದ್ದ ತಂದೆ ಅಂದ್ರೆ ಈ ಜನ್ಮದಲ್ಲಿ ಮಗನನ್ನ ಕುಂದ್ರಿಸಿ ತಂದೆ ತಾಯಿ ದುಡಿದು ಹಾಕ್ಬೇಕು. ನೋಡು ಯಾಕೆ ದುಡಿದು ಹಾಕ್ತೇವೆ? ಋಣ ತಿಂದನಲ್ಲ, ಅದನ್ನ ಅನುಭವಿಸದೆ ಬೇರೆ ಪರಿಹಾರ ಇಲ್ಲ ಅಂತ ಮಹಾತ್ಮ ದೃಷ್ಟಿ ಅದ. ಅದಕ್ಕಾಗಿ ನಾವೇನ್ ಮಾಡಬೇಕು ಅಂದ್ರೆ ಪರಮಾತ್ಮನನ್ನು ಧ್ಯಾನಿಸಿ ಪರಮಾತ್ಮನನ್ನು ಪೂಜಿಸಿ ಪರಮಾತ್ಮ ಸ್ವರೂಪನೇ ಆಗಬೇಕು. ಕೃಷ್ಣನನ್ನ ಪೂಜಿಸಿ ಕೀರ್ತಿಸಿ ಕೃಷ್ಣನೇ ಆಗಬೇಕು. ನಾವು ಬ್ರಹ್ಮನನ್ನ ಧ್ಯಾನಿಸಿ ಪೂಜಿಸಿ ಅರ್ಚಿಸಿ ಕೀರ್ತಿಸಿ ಬ್ರಹ್ಮವೇ ಆಗ್ಬೇಕಂತ. ಯಾವಾಗ ಆಗ್ತಿದ್ದಿ? ಪ್ರಾಣ ಹೋಗೋದ್ರೊಳಗೆ ಆಗ್ಬೇಕು ನೋಡು.
ಆ ಒಳಗೆ ಕೀಟ ಅದಲ್ಲ, ಅದು ಯಾವಾಗಾಯ್ತು, ಅದು ಸತ್ತು ಹೋದಕ್ಕಿಂತ ಮುಂಚೆನೆ ಭೃಂಗ ಆಯ್ತು. ಅದು ಸತ್ತ ಮೇಲೆ ಆಗಲಿಲ್ಲ, ಸಾಯೋದಕ್ಕಿಂತ ಮುಂಚೆನೆ ಅದರಂತ ಆಯ್ತು. ನಾವು ಕೂಡ ಎಷ್ಟು ಜಲ್ದಿ ಆಗ್ಬೇಕಂದ್ರೆ ಮಹಾತ್ಮರು ಆಯುಷ್ಯ 10 ಹತ್ತಲೇ 100 ಅಲ್ಲ, ರಾತ್ರಿಗೆ ಹೋದವು 50 ವರ್ಷ, 100 ವರ್ಷ ಆಯುಷ್ಯ ಅಂತ ನಾವು ಅನ್ಕಮ್ಮ. ಈಗಿನ ಕಾಲದಲ್ಲಿ 100 ವರ್ಷ ಬದುಕದೆ ಕಷ್ಟ. 100 ಇದ್ರೂನಿಲ್ಲಪ್ಪ, ಅದ್ರಾಗ ಹಗಲಿಗೆ 50 ವರ್ಷ, ರಾತ್ರಿಗೆ 50 ವರ್ಷ. ರಾತ್ರಿಗೆ ಹೋದವು 50, ಇನ್ನೆಷ್ಟು ಉಳಿದು 50 ಉಳಿದು. ಪ್ರಾಯ ಏನದ 20, ಎಷ್ಟು 70 ಐತಲ್ಲ. ನಿದ್ದೆಗೆ 50, ಪ್ರಾಯಕ್ಕೆ 20, 75. ಪ್ರಾಯದ ಗಾಯಕ್ಕೆ 30. ದುರಿತ ಕುಲ ಬಂಧುವೆನಿಸುವ ಯೌವನವಿದನು ಅಂತ ನಿಜಗೊಂಡ್ರು ಸ್ಪಷ್ಟ ಮಾಡಿದ್ರು. ಯೌವನದಲ್ಲಿ ಪಾಪದ ಕುಲಗಳು ಎಷ್ಟಾವ ಎಲ್ಲವನ್ನ ಮಾಡುವಂತ ಸಾಮರ್ಥ್ಯ ಅದ ಯೌವನ ಕಾಲದಲ್ಲಿ. ಅವನು ಯಾವ್ದು ಲಕ್ಷ್ಯ ಇಲ್ಲ, ಮಾಡಬಾರದು ಮಾಡ್ತಾನ, ನೋಡಬಾರದನ್ನು ನೋಡ್ತಾನ, ಆಡಬಾರದನ್ನು ಆಡ್ತಾನ, ಕೇಳಬಾರದನ್ನು ಕೇಳ್ತಾನ. ಯಾಕಂದ್ರೆ ಅವಸ್ಥೆ ಹಂಗೆ ಮಾಡಿಸ್ತದೆ. ಅದು ಮಾಡಿದ ಮೇಲೆ 70 ಹೋದಾಗ ಇನ್ನೇನು ಮುಪ್ಪು ಬರ್ತದಲ್ಲ, ಆವಾಗ ಚಿಂತೆ ಶುರುವಾಗುತ್ತೆ. ನಾ ಇಷ್ಟು ದಿವಸ ಏನು ಮಾಡಿದೆ, ಏನು ಮಾಡಬೇಕಾಗಿತ್ತು, ಎಂಥ ಪಾಪ ಮಾಡಿದೆ, ಯಾವುದನ್ನು ನೋಡಿದೆ, ಯಾವುದನ್ನು ಮುಟ್ಟಬಾರ್ದಾಗಿತ್ತು ಅಂತ ಆವಾಗ ಆ ಚಿಂತೆ ಮಾಡಕ್ಕೆ 30, 70, ನಿದ್ದಿಗೆ 20, ಪ್ರಾಯದ ಗಾಯಕ್ಕೆ 30, 100 ವರ್ಷ ಹಾಳಾಗೋದು. ಶಿವಧ್ಯಾನ ಮಾಡಕ್ಕೆ ಆಯುಷ್ಯ ಇಲ್ಲ, ಶಿವಧ್ಯಾನ ಮಾಡಕ್ಕೆ ಆಯುಷ್ಯ ಇಲ್ಲದಪ್ಪ. ಹಾಗಾಗಿ ಮಹಾತ್ಮರು ಆಯುಷ್ಯ ಇರುವುದರ ಒಳಗಾಗಿ ಅಂದರು. ಯಾರ ಆಯುಷ್ಯ ಎಷ್ಟಾದಂತ ನಿಮಗೂ ಗೊತ್ತಿಲ್ಲ, ನನ್ನ ಆಯುಷ್ಯ ನಿಮಗೆ ಗೊತ್ತಿಲ್ಲ, ನಿನ್ನ ಆಯುಷ್ಯ ನಮಗೆ ಗೊತ್ತಿಲ್ಲ. ನೀರಿನ ಮೇಲೆ ಗುರುಳೆ ನಿಜವಲ್ಲ ಹರಿಯೇ. ನೀರಿನ ಮೇಲೆ ಗುಳ್ಳೆ ಎದ್ದ ನೋಡ್ತಾ ಮುಂದಕ್ಕೆ ಹೋಗಿಲ್ಲ, ಟಪ್ ಅಂತ ಹೊಡೆದೋಗುತ್ತೆ ನೋಡಿ. ಶಾಶ್ವತ ಎನ್ನುವುದು ಅದಕ್ಕಾಗಿ ಧ್ಯಾನ ಕಾಲದಲ್ಲಿ ನಾವು ಲಕ್ಷ್ಯದಲ್ಲಿ ಇಟ್ಟುಕೊಳ್ಳಬೇಕಾದದ್ದು ಯಾವುದಂದ್ರೆ ಯುಹೂತಿಗಳು ಅಂತ ಹೇಳ್ತಾರೆ. ಯುಹೂತಿ ಅಂದೇನರ್ಥ ಅಂದ್ರೆ, ಈ ಶ್ಲೋಕದಲ್ಲಿ ಯತ್ ಆದಿತ್ಯಗತಂ ತೇಜ ಜಗತ್ ಭಾಸಯತೆ ಅಖಿಲಂ ಯತ್ ಚಂದ್ರಮಸಿ ಯಚ್ಚ ಅಗ್ನೋ ತತ್ ತೇಜ ವಿದ್ಯೆ ಮಾಮಕಂ ಅಂತ ಈ ಶ್ಲೋಕದಲ್ಲಿ ಏನು ಅದ್ಭುತವಾದದ್ದಾದ್ರೆ, ಅರ್ಜುನ ನಿನ್ನಲ್ಲಿ ನೀನು ಯಾವ ಸ್ವರೂಪ ಇದ್ದೀನಂದ್ರೆ, ನಾವೆಲ್ಲರೂ ಸಮಸ್ತ ಅಂದ್ರೆ ಎಲ್ಲ ಅಂದ್ರೆ 14 ಲೋಕಗಳನ್ನ ಬೆಳಗುವ ಸೂರ್ಯನಲ್ಲಿರುವ ತೇಜಸ್ಸು ಅದು ಯಾರ್ದು? ನಂದೇ ಅಂದ. ಸೂರ್ಯ ಬೆಳಗ್ತಾನಲ್ಲೀಗ ಜಗತ್ತು, ಆತ ಯಾವ ಬೆಳಕನ್ನು ತಗೊಂಡು ಬೆಳಗ್ತಾನಂದ್ರೆ, ಆತ ಆತ್ಮನ ಬೆಳಕನ್ನು ತಗೊಂಡು ಈ ಕಡೆ ಬೆಳಗ್ತಾನೆ. ಕರೆಂಟು ಈ ಬಲ್ಬ್ ತಗೊಂಡು ಬಲ್ಬ್ ಈಗ ಬೆಳಗ್ತದಿಲ್ಲ, ಅದು ಕಾಣಂಗಿಲ್ಲ. ಕಾಣದೇ ಇದ್ರು ಕೂಡ ಇದ್ರ ಮುಖಾಂತರ ಕಾಣ್ತದೆ ನಮ್ಗೆ. ಅದು ಇಲ್ಲ ಅಂದ್ರೆ ಇದಿಲ್ಲ. ಅದಂತೆ ಕಾಣದೇ ಇರುವಂತ ನಿರಾಕಾರವಾಗಿರ್ತಕ್ಕಂಥ ಆತ್ಮನ ಬೆಳಕು ಅದು ಹೇಗಿದೆ ಅಂದ್ರೆ, ವಿದ್ಯುತ್ ತಂತಿಯಲ್ಲಿ ವಿದ್ಯುತ್ ಇದ್ದಂಗೆ. ಅದು ಕಾಣಂಗಿಲ್ಲ, ಮುಟ್ಟಿ ನೋಡಿದ್ರೆ ಉಳಿಯಂಗಿಲ್ಲ. ಇದು ಕಾಣ್ತದ, ಮುಟ್ಟಿದನ್ನು ಉಳಿತೀವಿ ನಾವು, ಹೌದಿಲ್ಲ? ಅರ್ಥ ಏನು? ಮತ್ತೆ ಕಾಣಲಾರ್ದನ್ನ ನಾವು ಮುಟ್ಟಿದೇವಂದ್ರೆ ನಾವು ಹುಟ್ಟೋದಿಲ್ಲ ಅಂತ ಅರ್ಥ ಇಲ್ಲೇ ಹೇಳ್ಕೊಡ್ತಲ್ಲ. ಕಾಣಲಾರ್ದ ಕರೆಂಟನ್ನು ಮುಟ್ಟಿದ್ರೆ ನಾವು ಬದುಕೋದಿಲ್ಲ, ಮುಗೀತು ಕತೆ. ಅದಕ್ಕೆ ನಾವು ಹುಟ್ಟಿದ ಮೇಲೆ ಯಾವುದನ್ನು ಮುಟ್ಟಬೇಕಾಗ್ಯದ? ಮನುಷ್ಯ ಕುಲದ ಜನನದ ಲಾಭವಾಗುವುದು ಆರು ನಾನೆಂದು ತಿಳಿಯುವುದು.
ಅದನ್ನ ತಿಳ್ಕೊಂಡ ಮೇಲೆ ಪುನಃ ನಾವು ಹುಟ್ಟಂಗಿಲ್ಲ ನೋಡ್ರಿ. ಹುಟ್ಟಂಗಿಲ್ಲ ಅಂದ್ರೆ ಏನು? ಮುಕ್ತರು. ಅವರಿಗೆ ಜ್ಞಾನಿಗಳು, ಅವರಿಗೆ ಮುಕ್ತರು ಅಂತ ಕರೆದಾರ. ಹೀಗಾಗಿ ಸೂರ್ಯ ಚಂದ್ರ ಅಗ್ನಿ ಅವುಗಳನ್ನ ನೋಡುತ್ತಲೇ ಇವರಲ್ಲಿರುವ ಪ್ರಕಾಶವು ಯಾರದಂತ ತಿಳ್ಕೋಬೇಕು? ಪರಮಾತ್ಮನದೆಂದು. ಸೂರ್ಯಚಂದ್ರ ಅಗ್ನಿಗಳೆಂಬ ಪ್ರತೀಕಗಳ ದ್ವಾರ ಪರಮೇಶ್ವರನನ್ನು ಧ್ಯಾನ ಮಾಡಬೇಕು. ನೇರವಾಗಿ ಸೂರ್ಯನನ್ನು ನೋಡಕ ಈ ಕಣ್ಣಿಗೆ ಸಾಮರ್ಥ್ಯ ಇಲ್ಲ. ಸ್ವಲ್ಪ ಹೊತ್ತು ನೋಡ್ರಿ ಕಣ್ಣು ಕುಕ್ಕಿ ಬಿಡ್ತಾವ, ಹೌದಿಲ್ಲ? ಅದಕ್ಕೆ ಸೂರ್ಯನ ಪ್ರತೀಕ ಏನದ? ಅವನ ಕಿರಣಗಳವನು ಕಿರಣವಿಲ್ಲ. ಆ ಕಿರಣಗಳನ್ನ ನೀನು ಧ್ಯಾನ ಮಾಡು. ಅಂದ್ರೆ ಆ ಪ್ರಕಾಶ ರೂಪನೇ ಧ್ಯಾನ ಮಾಡ್ತಾ ಮಾಡ್ತಾ ಅದರ ರೂಪಾಕಾರ ಆಗಬೇಕು ನಮ್ಮ ಮನೋವೃತ್ತಿ. ಸೂರ್ಯನ ನೋಡಿದಂಗೆ ಒಳಗ, ಚಂದ್ರನ ಧ್ಯಾನ ಮಾಡಿರಲಿಲ್ಲ, ಚಂದ್ರನೇ ಒಳ ಕಣ್ಣಂಗ ಆಗಬೇಕು. ಹೀಗೆ ಮಾಡಿದ್ದಾದರೆ ಈ ಪ್ರತೀಕೆಗಳ ದ್ವಾರ ಭಗವಂತನು ನಮ್ಮ ನೆನಪಿಗೆ ಬರಬೇಕಂದರ್ಥ. ಅಂದ್ರೆ ಪರಮಾತ್ಮ ಹೆಂಗಂದ್ರೆ ಹಿಂಗೆ ನೆನಪು ಮಾಡಿದ ತಕ್ಷಣ ನಮ್ಮಲ್ಲಿ ಉದ್ಭವ ಆಗ ನೋಡ್ರಿ. ಎಲ್ಲೋ ಇರುವಂತ ಮಗ ಅನ್ನಂತ್ರಿಗದೆ ತಂದೆ ಮಗನಿಗೆ ಸುಮಾರು 1000 ಕಿಲೋಮೀಟರ್ ದೂರ ಮಗನ ಮೊಮ್ಮಗ ಅಂತ ಇಷ್ಟಂದ್ರೆ ಮೊಮ್ಮಗನ ರೂಪ ನಮ್ಮ ಒಳಗೆ ಕಾಣ್ತದಿಲ್ಲ, ಬರ್ತದಿಲ್ಲ. ಮೊಮ್ಮಗನ ರೂಪ ಬರ್ತದ, ಮಗಳ ರೂಪನೇ ಕಾಣ್ತದ. ಮತ್ತೆ ಇವ್ರು ಕಾಣ್ತದಂದ್ರೆ ಅವ್ರೇ ಕಾಣಂಗಿಲ್ಲ. ವಿಚಿತ್ರ ಅದು. ಅಂದ್ರೆ ಇವ್ರನ್ನ ನೋಡಿ ನೋಡಿ ಜನ್ಮ ಜನ್ಮಾಂತರದ ನೀನು ಧ್ಯಾನ ಮಾಡಿ 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 ಪ್ರತಿಷ್ಠಾಪನ ಆಗ್ಬಿಟ್ರ ಅವ್ರು. ಅದಕ್ಕೆ ಕಾಣ್ತಾವ. ಈಗ ಈ ಜನ್ಮದಲ್ಲಿ ಏನೋ ಪೂರ್ವ ಜನ್ಮದ ನಿಷ್ಕಾಮ ಪುಣ್ಯವನ್ನು ಮಾಡಿ ಇವತ್ತು ಬಂದು ಕುಂತಿದ್ದಿ. ಈಗ ನೀನು ಕೇಳಿ ಕೇಳಿ ಅದರ ಆಕಾರ ಮನಸ್ಸು ನೋಡಿ ನೋಡಿ ನೋಡಿದಾಗ ಆ ಮೊಮ್ಮಕ್ಕಳು ಹೆಂಗ ಪ್ರತ್ಯಕ್ಷ ಕಾಣ್ತಾರೆ. ಅದರಂಗೆ ಧ್ಯಾನಾಸಕ್ತನಾದಂಥವನಿಗೆ ಸೂರ್ಯ ಚಂದ್ರ ಅಗ್ನಿಗಳ ಪ್ರತೀತಿ ಆಗ್ತದೆ. ಕೋಲ್ ಮಿಂಚಿನಂತೆ, ಗೆಜ್ಜೆಯ ನಾದದಂತೆ ಅನಂತ ಅನಾಹತ ನಾದದಲ್ಲಿ ಉತ್ಪತ್ತಿ ಆಗ್ತವ. ಆ ಕಾರಣ ಇಲ್ಲಿ ಧ್ಯಾನ ಮಾಡುತ್ತಾ ಬಂದರೆ ಉಪಾಧಿ ದೃಷ್ಟಿ ಹೋಗಿ ನೋಡ್ತಾ ನೋಡ್ತಾ ತಾತನವ್ರು ಹೇಳ್ತಿದ್ರು, ಬಸವಣ್ಣರು, ತಮ್ಮ ಹಿಂಗ್ ಕುಂತಲ್ಲೇ ಹಿಂಗ ನೀವು ಮುಂದೆ ಕುಂತವ್ರನ್ನ ನೋಡ್ತಾ ನೋಡ್ತಾ ಹೋದ್ರೆ 4-5 ನಿಮಿಷದಲ್ಲಿ ನೀವು ವಸ್ತು ಕಾಣಬಾರ್ದು. ವಸ್ತು ಅಂದ್ರೆ ದೇಹ ಏನು, ಅದು ಕಾಣಬಾರ್ದು. ಕಾರಣ ಏನಂದ್ರೆ ಅಲ್ಲಿ ಉಪಾಧಿಯ ದೃಷ್ಟಿ ತೊಲಗಿ ವಸ್ತು ದೃಷ್ಟಿ ಬರ್ತದೆ. ಉಪಾಧಿಗ ಗಂಡ್ಮಕ್ಳು ಹೆಣ್ಮಕ್ಳು ಮಂಚ ಕುರ್ಚಿ ಉಪಾಧಿ, ಇವೆಲ್ಲ ಉಪಾಧಿ ತನ್ನ ಸ್ಥಾನ ಹೋಗಬೇಕು. ಉಪಾಧಿಯಲ್ಲಿ ಇರುವಂತ ಪರಮಾತ್ಮನಲ್ಲ, ನಿರಾಕಾರ. ಬರೇ ನಿರಾಕಾರ ಬೈಲೆ ಕಾಣಬೇಕು ನೋಡ್ರಿ. ಇದು ಆಲಿ ನಿಲ್ಲಿಸಿ ನೋಡು ಅಂದ್ರು. ಈ ದೃಶ್ಯವನ್ನು ನಿಲ್ಲಿಸಿ ನೋಡಿದಾಗ ಅಂತ ಧ್ಯಾನಾಸಕ್ತನಾದವನಿಗೆ ನಾಮರೂಪ ಕಾಣಂಗಿಲ್ಲ, ಉಪಾಧಿ ಕಾಣಂಗಿಲ್ಲ. ಅದರಲ್ಲಿರ್ತಕ್ಕಂಥ ನಿರುಪಾಧಿಕವಾದ ಪರಮಾತ್ಮನೇ ಕಾಣ್ತಾನ. ಆ ರೀತಿ ಆರ್ಯ ಅಭಿಪ್ರಾಯದಲ್ಲಿ ಇವೆಲ್ಲ ಧ್ಯಾನ ಮಾಡುವಂಥವರಿಗೆ ಮಾತ್ರ, ಯೋಗ ಮಾಡುವವರಿಗೆ, ಧ್ಯಾನ ಮಾಡುವವರಿಗೆ. ಜ್ಞಾನ ಸಾಧನೆ ಮಾಡಿದವರಿಗೆ ಇದರ ಅವಶ್ಯಕತೆ ಅಷ್ಟು ಇಲ್ಲ ಅಂತ. ಅವ್ರಿಗೆ ಯಾಕಿಲ್ರಿ ಅಂದ್ರೆ ಹಿಂದಿನ ಜನ್ಮದಲ್ಲಿ ಅವರೆಲ್ಲ ಮಾಡ್ಯಾರ. ಅವ್ರು ಮಾಡಿ ಮುಂದಿನ ಸಾಲಿಗೆ ಬಂದಾರ. ಮತ್ತೆ 9ನೇ ತರಗತಿ ಪಾಸಾಗಿ ಬಂದ್ರೆ ಮತ್ತೆ 7ನೇ ತರಗತಿ ಹೋಗ್ತಾನ. ಅವನು 7ಕ್ಕೆ ಹೋಗೋದಿಲ್ಲ, ಮತ್ತೆ 10ಕ್ಕೆ ಹೋಗ್ತಾನ. ಹಾಗೆ ಕೆಲವು ಜನರಿಗಿಂತ ಶಕ್ತಿ ಸಾಮರ್ಥ್ಯ ಬಂದದಂದ್ರೆ ನಿನ್ನಂಗ ಅವರು ಹಲವು ಜನ್ಮದಲ್ಲಿ ಅವರು ಸಾಧನೆ ಮಾಡ್ತಾ ಮಾಡ್ತಾ ಬಂದಾರ. ಅಲ್ಲಿ ಫೇಲ್ ಆಗ್ಯಾರ, ಮತ್ತೆ ಪರೀಕ್ಷೆ ಕಟ್ಟಾರ. ಈ ಜನ್ಮದಲ್ಲಿ ಪಾಸ್ ಆಗಿ ಮುಕ್ತರಾಗ್ತಾರೆ ಅಷ್ಟೇ. ಆಗಬೇಕಲ್ಲ.
ಹಿಂದಿನ ದಿನದಲ್ಲಿ ಮುಕ್ತರಾಗಿದ್ರೆ, ಪಾಸ್ ಆಗಿದ್ರೆ ಮತ್ತೆ ಅದೇ ಸಾಲಿನ ಕೂಡ ಅವಶ್ಯಕತೆ ಇದ್ದಿಲ್ಲ. ನಾವು ಹಿಂದಿನ ಜನ್ಮದಲ್ಲಿ ಮುಕ್ತರಾಗಿದ್ರೆ ಈ ಶರೀರವನ್ನು ತೊಟ್ಟು ಬರಬೇಕಾದ ಅವಶ್ಯಕತೆ ಇದ್ದಿಲ್ಲ, ಮುಗಿದೋಗಿತ್ತು ನಮ್ಗ. ಅಲ್ಲಿ ಫೇಲ್ ಆಗಿವಿ, ನಪಾಸ್ ಆಗಿವಿ. ಅದಕ್ಕೆ ಈ ಜನ್ಮದಲ್ಲಿ ಈಗ ಮತ್ತೆ ಕಟ್ಟಿ ಅದನ್ನ ಪಾಸ್ ಆಗಿ ಮತ್ತೆ ಮುಂದಿನ ಸಾರಿ ಹೋತ ನಾವು ಹೋತಾನಿಲ್ಲ. ಅದರಂತೆ ಇಲ್ಲಿ ಕೂಡ ದೇವಾನ ದೇವತೆಗಳು ಕೂಡ ಬಹಳ ಹೇಳ್ತಾರೆ. ಅವರು ಏನಾಯ್ತು ಅಂದ್ರೆ, ಒಂದು ಸಾರಿ ದೇವತೆಗಳಿಗೆ ಮತ್ತು ರಾಕ್ಷಸರಿಗೆ ಯುದ್ಧ ಪ್ರಾರಂಭ ಆಯ್ತು. ಯುದ್ಧ ನಡೆದಂದ್ರೆ ಎಲ್ಲೇನ ವಿಚಾರ ಮಾಡ್ರಿ, ಅವರ ರಕ್ಕಸರಿಗೆ ಮತ್ತು ದೇವತೆಗಳಿಗೆ, ಒಂದು ಧರ್ಮಕ್ಕ ಒಂದು ಅಧರ್ಮಕ್ಕ, ನ್ಯಾಯ ಅನ್ಯಾಯ ಇವು ಎಲ್ಲಿ ಸೇರ್ತಾವ ಅಲ್ಲಿ ಘರ್ಷಣೆ ಯುದ್ಧ ಆಗ್ಲೇಬೇಕಲ್ಲ. ರಕ್ಕಸರಂದ್ರೆ ಏನರ್ಥ ಅಂದ್ರೆ ತಮೋಗುಣದವರಂತ. ಮತ್ತು ಸಾತ್ವಿಕ ಗುಣದವರು ಯಾರು? ಇಲ್ಲಿ ದೇವತೆಗಳು ಅಂತ ಅರ್ಥ ಮಾಡಬಹುದು. ದೇವಗಣ, ದೇವತ್ವ ಗುಣ ಅಂತಾರೆ. ಆಗ ಸರ್ವಶಕ್ತನಾದ ಪರಮಾತ್ಮನ ದಯೆಯಿಂದ, ಪರಮಾತ್ಮಗೆ ಅಸಾಧ್ಯವಾದ ಏನಾದ್ರಿ, ಕೃಷ್ಣಗೆ ಅಸಾಧ್ಯವಾದ ಏನಿತ್ತು? ಅದಕ್ಕೆ 18 ಅಕ್ಷೋಣಿಯಲ್ಲಿ 11 ಅಕ್ಷೋಣಿ ಸೈನ್ಯವನ್ನ, ಅಲ್ಲಿರ್ತಕ್ಕಂಥ ದ್ರೋಣಾಚಾರ್ಯ, ಭೀಷ್ಮಾಚಾರಿ, ಇನ್ನೂ ಕೃಪಾಚಾರ್ಯ, ದುರ್ಯೋಧನ, ಕರ್ಣ, ಅವರಿಗೆ ಸಹಾಯ ಮಾಡುವಂತ ಎಷ್ಟೋ ರಾಜರ ಸೈನ್ಯ ಕೂಡ, 101 ಕೌರವರು ಕೂಡ ವಂಶ ಉಳಿಲಾರ್ದಂಗೆ ನಾಶ ಆಗ್ಬೇಕಾಗಿದ್ರೆ ಯುದ್ಧ ಮಾಡಲಾರ ಬರೇ ಸಾರಥಿಯಾಗಿ ಗೆದ್ದ ಶ್ರೀಕೃಷ್ಣ. ಶ್ರೀಕೃಷ್ಣ ಯುದ್ಧ ಮಾಡಿಲ್ಲ, ಬರೇ ಸಾರಥಿ. ಅಂದ್ರೆ ಅರ್ಥ ಏನು? ಭಗವಂತನಿಗೆ ಅಸಾಧ್ಯವಾದದ್ದು ಏನಿಲ್ಲ ಅಂತ. ಅವನು ಕೈಯಲ್ಲಿ ಅಸ್ತ್ರ ಹಿಡಿಬೇಕು, ಶಸ್ತ್ರ ಹಿಡಿಬೇಕು, ತ್ರಿಶೂಲ ಹಿಡಿಬೇಕು, ಬಾಣ ಹಿಡಿಬೇಕಂತ ಏನಿಲ್ಲ. ಮನಸ್ಸು ಮಾಡಿದ್ರೆ ಬೇಕಾದ ಮಾಡಬಲ್ಲ. ಅದರಂತೆ ದೇವತೆಗಳಿಗೆ, ರಕ್ಕಸರಿಗೆ ಯುದ್ಧ ನಡೆದಾಗ ದೇವತೆಗಳಿಗೆ ಜಯ ಆಯಿತು. ಅದು ಪರಮಾತ್ಮನ ಕೃಪೆಯಿಂದ. ಆದರೆ ಅದನ್ನೇ ತಿಳಿಯಲಾರದಂತ ವಿಜಯದ ಸಂಭ್ರಮದಲ್ಲಿದ್ದಂಥ ದೇವತೆಗಳು ರಾಕ್ಷಸರನ್ನು ಗೆದ್ದ ಶಕ್ತಿಯು ನಮ್ಮ ಶಕ್ತಿ ಅಂತ ತಪ್ಪು ತಿಳ್ಕೊಂಡ್ರು. ದೇವತೆಗಳು ಬಂತಲ್ಲ, ಇದು ನಮ್ಮ ಶಕ್ತಿಯ ಸ್ವಂತ ಬಲದಿಂದ ರಕ್ಕಸರನ್ನು ಗೆದ್ದೀವಿ ಅಂತ ವಿಜಯೋತ್ಸವ ಆಚರಣೆ ಮಾಡ್ಲಿಕ್ಕತ್ತಿದ್ರು. ಅಲ್ಲದೆ ತಮ್ಮೆಲ್ಲರಿಗೂ ಶಕ್ತಿ ದಾತನಾದ ಪರಮಾತ್ಮನನ್ನೇ ಮರ್ತುಬಿಟ್ರು ನೋಡ್ರಿ. ಪರಮಾತ್ಮನ ನೆನಪಿತ್ತಂದ್ರೆ ನಮ್ಮ ಶಕ್ತಿ ಅಂತಿದ್ದಿಲ್ಲ, ಎಲ್ಲ ಭಗವಂತಂದು, ಎಲ್ಲ ಗುರುನಾಥನಿಂದ ಅಂತಿದ್ದವನು. ಗೆದ್ದಗಳೇ ಏನಾಯ್ತು, ಎಲ್ಲ ನಂದೆ ಅಂದ್ಬಿಟ್ರು ಅವರು. ಆವಾಗ ಯಾಕೆ ಹಿಂಗಾಗ್ತದಂದ್ರೆ ಜಗತ್ತಿನ ನಿಯಮ. ಕಷ್ಟ ಬಂದಂತ ಸಂದರ್ಭದಲ್ಲಿ ದೇವರ ಗುರುಗಳ ಧ್ಯಾನ ಆಗ್ತದೆ ವಿನ ಸಂಪತ್ತು ಬಂದಾಗ ದೇವತೆಗಳ, ದೇವರ, ಗುರುಗಳ, ಮಹಾತ್ಮರ ನೆನಪಾಗೋದು ಬಹಳ ಕಷ್ಟ. ಯಾಕಂದ್ರೆ ಮನುಷ್ಯ ಮರೆತು ಬಿಡ್ತಾರಂತ. ಅಜ್ಞಾನ ಮೊದಲೇ. ಅಜ್ಞಾನಕ್ಕೆ ಏನಾಯ್ತು ಅಂದ್ರೆ, ಒಂದು ಕೋತಿ ಇತ್ತಂತ. ಕೋತಿಗೆ ಮೊದಲೇ ಅದು ಮಂಗ, ಮರ್ಕಟ ಅಂತಾರ. ಅದಕ್ಕೆ ಒಂದ್ಸಲ ಚೋಳು ಕಡಿತು. ಮತ್ತೆ ಇನ್ನೆಷ್ಟು ಇದಾಗಿರ್ಬೋದು ಅದಕ್ಕೆ. ಮೊದಲೇ ಕೋತಿ ಕುಣಿದಾಡೋದು, ಚೋಳು ಕಡಿದಾಗ ಅದಕ್ಕೆ ನೋವಿಗೆ ಕುಣಿದಾಡಕತ್ಬಿಡಿ, ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿ. ಯಾರೋ ಒಬ್ಬ ವ್ಯಕ್ತಿ ಬಂದ, ಹಿಂಗ್ಯಾಕೆ ಮಾಡ್ತದ ಕೋತಿ ಅಂತ ಸಮಾಧಾನ ಮಾಡೋಕಂತೇಳಿ ಅವನೇನು ಮಾಡಿದ, ಕೋತಿಗೆ ಎಷ್ಟು ಎಂಡ ಕುಡಿಸಿದಂತ. ಕೋತಿಗೆ ಎಂಡ ಕುಡಿಸಿದ. ಅವ್ 3 ಕೂಡಿದಾಗ ಅದ್ರ ಗತಿ ಏನಾಗಿರ್ಬೋದು? ಮೊದಲೇ ಕೋತಿ, ಅದಕ್ಕೆ ಚೋಳು ಕಡಿದಾಗ ಇನ್ನಷ್ಟು ಜಾಸ್ತಿ, ಅದಕ್ಕೆ ಎಂಡ ಕುಡಿಸಿದಾಗಂತೂ ಏನ್ ಮರ್ತಾ ಬಿಡುತ್ತಂತ, ಮರ್ತಾ ಬಿಡುತ್ತಲ್ಲ. ಹಂಗಾದಾಗ
ಆವಾಗ ಎಲ್ಲರೂ ಕೂಡಿ ಏನು ಮಾಡಿದ್ರು ಅಂದರೆ ದೇವತೆಗಳಿಗೂ ಸಂಭವ ಇದೇ ಪ್ರಕಾರ ಆಗ್ತದೆ. ಕೋತಿಗೆ ಆಗ್ಯದಂದ್ರೆ ದೇವತೆಗಳಿಗೆ ಆಗಲಾಗ್ತದ. ಅವರಿಗೆ ಮದನ್ಮತ್ತ ಸಂಪತ್ತು ಅಂಥದ್ರಾಗ ಮರದೇನು ಸಹಜ ಅಂತ. ಆಗ ಒಂದು ಸಭೆಯನ್ನು ಮಾಡಿ ಸತ್ಕಾರ ಕೂಟದ ಸಭೆಗೆ ಸ್ವರ್ಗಲೋಕದಲ್ಲಿ ಇರುವಂಥ ದೇವೇಂದ್ರನನ್ನು ಅಧ್ಯಕ್ಷರನ್ನಾಗಿ ಮಾಡಿ ಅವರು 100 ಯಜ್ಞಗಳನ್ನು ಮಾಡಿ ಅಪಾರ ಪುಣ್ಯವನ್ನು ಸಂಪಾದಿಸಿ ದೇವಲೋಕದ ಅಮರಾವತಿಯ ಸಿಂಹಾಸನವನ್ನು ಸಂಪಾದಿಸಿದ್ದ. ಸ್ವರ್ಗಲೋಕ ಅಂದ್ರೆ ಇಲ್ಲದ ನೆಲಕ್ಕೆ ಕೈ ಇಟ್ಟರೆ ಹಿಂಗೆ ನೆಲಕ್ಕಿಡಬೇಕು. 13 ಲಕ್ಷ ಯೋಜನೆ ಪ್ರಮಾಣ ದೂರದಲ್ಲಿ ಸ್ವರ್ಗಲೋಕ ಅದ. ಇಲ್ಲಿಲ್ಲ, ಅಲ್ಲಿ ಸ್ವರ್ಗಲೋಕಕ್ಕೆ ಹೋಗೋದು ಬರೋದು ಬೇರೆ. ಸ್ವರ್ಗಲೋಕಕ್ಕೆ ಅಧಿಪತಿ ಒಡೆಯನಾಗಬೇಕಾದ್ರೆ ಅವನು ಇಲ್ಲಿ 101 ಯಜ್ಞಗಳನ್ನು ಮಾಡಿರಬೇಕು. 101 ಯಜ್ಞ ಮಾಡಿ ಆ ಪುಣ್ಯ ಸಂಪಾದನೆ ಮಾಡಿದವನಿಗೆ ಅಲ್ಲಿ ದೇವೇಂದ್ರನ ಪಟ್ಟ ಸಿಗ್ತದೆ ವಿನ ಇಲ್ಲಂದ್ರೆ ಎಲ್ಲರೂ ಡೆಲ್ಲಿಗೆ ಇವೆ, ಎಲ್ಲರೂ ರಾಷ್ಟ್ರಪತಿ ಭವನದಾಗಿವೆ. ನಾವು ರಿಕ್ಷಾ ಹೊಡೋವ ನಾನ, ಮಿಠಾಯಿ ಮಾರವ ನಾನ, ಚಹಾ ಮಾರವ ನಾನ, ಬಸ್ ಓಡಿಸೋ ನಾನ. ಆ ಕೇಳಿದ್ರೆ ಎಲ್ಲರೂ ಅದೇ ಹೇಳ್ತಾರೆ, ಎಲ್ಲಿರಪ್ಪ, ಏನು ಡೆಲ್ಲಿಗೆ ಇರ್ತಾವ? ಡೆಲ್ಲಿಗಿದ್ರಿ ಅರಮನೆಗಿದ್ದೆ ನೀನು, ರೋಡಿಗೆ ಪಾಡಿಗೆ ಬಿಡೋದಂತ. ಸ್ವರ್ಗಲೋಕ ಅಂದ್ರೆ ಎಲ್ಲರಿಗೆ ದೇವೇಂದ್ರನಂತ ಭೋಗ ಸಿಗೋದಿಲ್ಲ. ಅವನಲ್ಲಿ 108 ಕೆಲಸ ಕಾರ್ಯ ಆಳು ಕಾಳು ಮಾಡಿದಂಗೆ ಮಾಡ್ಬೇಕಾಗ್ಯದ ಅಷ್ಟೇ. ಹೆಸರಿಗೆ ಸ್ವರ್ಗಲೋಕ. ಅದರ ಅಧಿಕಾರ ಯಾರಿಗೆ ಸಿಗ್ತದ? 101 ಯಜ್ಞಗಳನ್ನು ಮಾಡಿದವನಿಗೆ ದೇವೇಂದ್ರನ ಪದವಿ ಸಿಗ್ತದ ನೋಡ್ರಿ. ಆದಂಗೆ ಸಿಕ್ಕಿತ್ತು. ಆಗ ದೇವತೆಗಳು ಅದರ ಪಕ್ಕದಲ್ಲಿ ಅಗ್ನಿದೇವ, ವಾಯುದೇವ ಮತ್ತು ಇನ್ನೂ ಉಳಿದಂಥ ಮುಖ್ಯ ದೇವತೆಗಳು ಕೂಡ ಕುಂತಿದ್ರು ದೇವೇಂದ್ರನ ಪಕ್ಕ. ಆಗ ಅಗ್ನಿ ವಾಯು ದೇವತೆಗಳು ಹೂವಿನ ಮಾಲೆಯ ಭಾರವನ್ನು ಹೊತ್ತು ಕುರ್ಚಿಗಳು ಹಿಡಿಯದಂತೆ ಕುಳಿತಿದ್ರು. ಅಂತಂತ ಮಾಲೆ ಹಾಕಿದ್ರು ಅವರಿಗೆ. ಆ ಸಭೆಯಲ್ಲಿ ದೇವತೆಗಳು ಒಬ್ಬರೊಬ್ಬರನ್ನ ಹೊಗಳುತ್ತಾ ಪರಮಾತ್ಮನನ್ನೇ ಮರ್ತು ಬಿಟ್ರು ನೋಡ್ರು. ತಮ್ಮ ಇದ್ರಾಗ ಸಂಭ್ರಮದಾಗ ಹೋದ್ರು. ನಮ್ಮ ಬತ್ತಾಗಿ ಯಾರು ಅಧ್ಯಕ್ಷರು ಕುಂತಾರ ಅವನು ಯಾರಂತ ಮರ್ತಾ ಬಿಟ್ರು. ತಮ್ಮ ಸಂಭ್ರಮದಲ್ಲಿ ಆತನ ನೋಡಿ ಈತನು ಹೊಗಳದು, ಈತನ ನೋಡಿ ಆತನು ಹೊಗಳದು, ಇವರೊಬ್ಬರ ಮಧ್ಯದಲ್ಲಿ ಅವನನ್ನೇ ಮರ್ತು ಬಿಟ್ರು. ಆಗ ಈ ಒಂದು ನಾಟಕವನ್ನ ಪರಮಾತ್ಮನ ನೋಡಿದ ನೋಡಿ. ಪರಮಾತ್ಮ ನೋಡಿದಲ್ಲ. ಆವಾಗ ಅವರು ಅಹಂಕಾರದಿಂದ ಕೆಟ್ಟು ಹೋಗಿ ತಮ್ಮ ಪದವಿಯನ್ನೇ ಕಳೆದುಕೊಳ್ಳುತ್ತಾರೆ. ಪ್ರಪಂಚವನ್ನೇ ನಡೆಸುವ ಆ ದೇವತೆಗಳಿಗೆ ಈ ದುರ್ಗತಿ ಬಂದರೆ ಪ್ರಪಂಚದ ಗತಿ ಏನು ಅಂತ ಅವರಿಗೆ ಇಂಥದ್ದು ಬರ್ತದೆ. ದೇವತೆಗಳಿಗೆ ಬಂದದ, ನಮಗೆ ಯಾಕೆ ಬಂದಂದ್ರೆ ಅವ್ರದ್ದೇ ಬಂದ ಸೆರಗು, ಅವ್ರದ್ದೇ ನಮ್ಗೆ ಹತ್ತದ ಇಷ್ಟಿಷ್ಟು. ಹಾಗೆ ಮನೆಯನ್ನ ನಡೆಸುವಂತ ಒಬ್ಬ ಯಜಮಾನ್ ಇರ್ತಾನೆ. ಮನೆಗೆ 10 ಮಂದಿ ಇದ್ರೆ ಮನೆಗೆ ಒಬ್ಬ ಯಜಮಾನ್ ಇರ್ತಾನೆ ನೋಡ್ರಿ. ಯಜಮಾನನಿಗೆ ಮನೆಗಿದ್ದವ್ರಿಗೆ ಯಾರಿಗನ ಅಹಂಕಾರ ಬರಲಿ, ಯಾರಿಗನ ಅಹಂ ಬರಲಿ, ಯಾರಿಗ ಸಿಟ್ಟಿರಲಿ, ಯಾರ ದುಮ್ಮಾನಿರಲಿ, ರಾಗ ದ್ವೇಷ ಏನೇ ಇರಲಿ ನಡೀತದ. ಆದ್ರೆ ಮನೆಯನ್ನ ನಡೆಸುವ ಯಜಮಾನನಿಗೆ ಅಹಂಕಾರ ಬಂದ್ರೆ ಮನೆನೇ ನಾಶ ಆಗುತ್ತೆ. ಆತದಿಲ್ರಿ, ಇಡೀ ಮನೆಯೇ ನಾಶ ಆಗ್ತದೆ. ಅದರಂತೆ ಆ ಮನೆಯು ಹೋಗಿ ಏನಾಯ್ತು ಅಂದ್ರೆ ಅಹಂಕಾರದಿಂದ ಸ್ಮಶಾನ ಸುಡುಗಾಡ್ದಂಗೆ ಆಗ್ಬಿಡ್ತಾವ ಮನೆಗಳು. ಹಾಗೆ ಮುಂದೆ ಪರಮಾತ್ಮ ಎಲ್ಲ ದೂರದಲ್ಲಿ ಭೂಮಿಗೂ ಆಕಾಶಕ್ಕೂ ಏಕವಾಗಿ ಎದುರಿಗೆ ತೋರಿಕೊಂಡನು. ಈ ಅದ್ಭುತ ರೂಪವನ್ನು ನೋಡುತ್ತಲೇ ದೇವತೆಗಳು ನಡಿಗೆ ಹೋದ್ರು ನೋಡ್ರಿ. ಇವ್ರ ಅಹಂಕಾರ ನಾವೇ ಮೇಲೆ, ನಾವೇ ದೊಡ್ಡವರು, ನಾವೇ ದೊಡ್ಡವರು ಅಂತಿದ್ರು.
ಆ ಪರಮಾತ್ಮ ಪ್ರಪಂಚವನ್ನು ನಡೆಸುವಂತ ಯಜಮಾನರಿದ್ದಂಗ ದೇವತೆಗಳು. ಇವರಿಗೆ ಅಹಂಕಾರ ಬಂದ್ರೆ ಜಗತ್ತು ಕೆಟ್ಟು ಹೋಗ್ತದ, ಪ್ರಪಂಚ ಸುಡುಗಾಡಾಗ್ತದ. ಹಂಗ ಆಗ್ಲಿಕ್ಕೆ ಬಿಡಬಾರ್ದಂತ ಏನ್ ಮಾಡಿದ, ತಾನೇ ಎಲ್ಲಿ ಭೂಮಿ ಮತ್ತು ಆಕಾಶ ಅದೆಲ್ಲಿ ಹೋಗ್ಬೇಕಂದ್ರೆ ಆಕಾಶದಿಂದ ಹತ್ತತ್ತ ನಿಮ್ಮ ಶ್ರೀ ಮುಕುಟ, ಪಾತಾಳದಿಂದ ಹತ್ತತ್ತ ನಿಮ್ಮ ಶ್ರೀಪಾದ, ಅಗಮ್ ಅಗೋಚರ ಅಂತ ಏನು ಹೇಳ್ಯಾರ ವಚನಕಾರರು. ಆ ಆಕಾರವಾಗಿ ನಿಂತಾಗ ಅವಾಗ ಅವರಿಗೆ ದಿಗ್ಭ್ರಮೆ ಆಯಿತು. ಓಹೋ, ನಾವು ಪರಮಾತ್ಮನನ್ನೇ ಮರೆತವಲ್ಲ, ಎಲ್ಲರಿಗಿಂತ ದೊಡ್ಡವರು ಅವನ, ಅವನ ಮರೆತು ಚಿಕ್ಕವರಾದ ನಾವೇ ದೊಡ್ಡವರು ಅಂತ ಅನ್ಕೊಂಡಿವಿ. ಹಾಗಾಗಿ ದೇವತೆಗಳಿಗೆ ಒಂದು ರೀತಿ ಏನಾಯಿತು, ಆ ಸಭೆಯಲ್ಲಿ ಎಲ್ಲರೂ ಭಯ ಆಯಿತು. ಇದೇನು ರಾಕ್ಷಸರ ಮಾಯೆ ಮತ್ತೆ ಬಂತೆಂದು ಭ್ರಾಂತಿಗೊಳಗಾದರು. ಪರಮಾತ್ಮನ ಯಾವುದೇ ಒಂದು ರೂಪದಲ್ಲಿ ಬಂದರೆ ಅಹಂಕಾರಿಯು ಆತನನ್ನು ಭೂತವೆಂದು ಭಾವಿಸ್ತಾನೆ ನೋಡ್ರಿ. ಯಾಕಂದ್ರೆ ಅಜ್ಞಾನದಲ್ಲಿ ಇದ್ದವರಿಗೆ ಯಾರಾದರೂ ಮನೆಗೆ ಅಥವಾ ಊರಿಗೆ ಒಬ್ಬ ಸಂತ, ಒಬ್ಬ ಜ್ಞಾನಿ, ಒಬ್ಬ ಗುರುನಾಥ ಬಂದನಂದ್ರೆ ಅಜ್ಞಾನಿಗಳಿಗೆ ಏನಾಗ್ತದ, ದುಡ್ಕೊಂಡು ತಿನ್ನಲಾರ್ದ ಊರೂರು ತಿರುಗಿ ಬೇಡಿಕೆ ಅಂತ ತಿರುಗಾಡ್ತಾವ, ಇವಕ್ಕೇನು ದಾಡಿ ಆಗ್ಯದ ಅಂತೇಳಿ ಅಜ್ಞಾನಿಗಳಿಂದ ನೋಡ್ತಾರ ಜ್ಞಾನಿಗಳನ್ನ. ಯಾಕೆ ಅವ್ರಿಗೆ ಮೊದಲೇ ಅಜ್ಞಾನ, ತಮ್ಮಂತೆ ನೋಡ್ತಾರ ಜ್ಞಾನಿಗಳನ್ನು ಕೂಡ ತಮ್ಮಂತೆ ನೋಡ್ಬಿಡ್ತಾರ ಅವರು. ಆದರೆ ವಿಚಾರವಂತರು ಆಗ ಮಾಡಂಗಿಲ್ಲ. ಆ ಒಂದು ರೂಪದಲ್ಲಿ ಯಾರೇ ಬರಲಿ ಅವರೆಲ್ಲರೂ ಭಗವಂತನ ಸ್ವರೂಪಿಗಳು, ಸಾಧು ಸತ್ಪುರುಷರು, ಶರಣ ಸಂತತಿಯವರು, ಅವರು ಪರಮಾತ್ಮನ ಸ್ವರೂಪಗಳೇ ಅಂತ ಅವರು ವಿಚಾರ ಮಾಡ್ತಾರೆ. ಹೀಗಾಗಿ ಅಗ್ನಿದೇವ ವಾಯುದೇವನಲ್ಲಿ, ವಾಯುದೇವ ಅಗ್ನಿಯಲ್ಲಿ ಹೋಗಿ ಅಗ್ನಿದೇವಂದ, ನಾನು ಮನಸ್ಸು ಮಾಡಿದ್ರೆ ಒಂದೇ ಕ್ಷಣದಲ್ಲಿ ಇಡೀ ಜಗತ್ತನ್ನು ಸುಡಬಲ್ಲೆ, ಅಷ್ಟು ಶಕ್ತಿ ಆದಂದವ್ರು. ಸತ್ಯ ಅದು, ಕಿಡಿಲಿ ಬಿತ್ತಂದ್ರೆ ಜಗತ್ತು ಸುಟ್ಟು ಹೋಗ್ತದೆ, ಇಲ್ಲಂತಲ್ಲ. ವಾಯುದೇವರಿಂದ ನನ್ನ ಶಕ್ತಿ ಇಲ್ಲದಿದ್ರೆ ನಿಂದೇನು ನಡೆಯಂಗಿಲ್ಲ, ನಾವು ಒಂದ್ಸಲ ಹೂವು ಅಂದ್ರೆ ಎಲ್ಲ ಜಗತ್ತೆಲ್ಲ ಹಾರಾಡ್ತದಂದವ್ರು, ಅಷ್ಟು ಶಕ್ತಿ ಆದ. ಆವಾಗ ಪರಮಾತ್ಮ ಏನ್ ಮಾಡಿದ, ಒಂದು ಸಣ್ಣ ಹುಲ್ಲು ಕಡ್ಡಿಯನ್ನಿಟ್ಟ. ಅಗ್ನಿದೇವನ ಮುಂದೆ, ವಾಯುದೇವನ ಮುಂದೆ ಒಂದು ಕಡ್ಡಿಯನ್ನಿಟ್ಟು, ಏ ವಾಯುದೇವ, ನಿನ್ನೆ ಬಹಳ ಶಕ್ತಿ ಆದಂದಲ್ಲ, ಈ ಕಡ್ಡಿಯನ್ನ ಸ್ವಲ್ಪ ಊದು ನೋಡಮ್ಮ ಎಷ್ಟು ದೂರ ಹೋಗ್ತದ ನೋಡ್ತೇನಂದ. ಅವನ ಅನೇಕ ಅವನ ಬಾಯಿಯಿಂದ ಗಂಟಲಿಂದ ಗಾಳಿ ಬರಲಿಲ್ಲ. ಊದ ಅಂದ, ಊದಕತ್ತನ, ಅದು ಸಣ್ಣ ಕಡ್ಡಿ ಕೂಡ ಮುಂದೋಗೋಲ್ತು. ಯಾಕಂದ್ರೆ ಪರಮಾತ್ಮ ಆ ವಾಯುದೇವಿಯನ್ನು ವಾಯು ತತ್ವ ಕೊಟ್ಟಿದ್ನಲ್ಲ, ಅದನ್ನು ವಾಪಸ್ ತಗೊಂಡಿದ್ದ. ಎಷ್ಟು ಊದಿದ್ರೆ ಏನು ಮುಂದಕ್ಕೆ. ಅವಾಗಂದ, ಎಂತೆಂಥ ಗಿಡ ಮರಗಳನ್ನ ನನ್ನ ಗಾಳಿ ಬಿಟ್ಟಾಗ ಬುಡ ಸಹಿತವಾಗಿ ಬೇರು ಕಡಿಯೋದೇ ಬೇಕಾಗಿಲ್ಲ, ಕರಗಸಿಂದ ಕೊರಿಯೋದೇ ಬೇಕಾಗಿಲ್ಲ, ಅಂತಿಂತವು ಎತ್ತಿ ನಾನು ಮೇಲೆ ಕೆಳಗೆ ಮಾಡೀನಿ. ಈ ಕಡ್ಡಿ ಯಾಕೆ ಹೋಗೋಲ್ತು ಅಂದಾಗ ಆಶ್ಚರ್ಯ ಆಯ್ತು ಅವನಿಗೆ. ಹೋಗಿದಲ್ಲಿ ಏನು ಆದಂದ. ಮತ್ತೆ ಅಗ್ನಿದೇವನ ಕರೆದ, ನೋಡಪ್ಪ ಕ್ಷಣದಲ್ಲಿ ಎಲ್ಲ ಸುಡ್ತೀನಿಂದಲ್ಲ, ಇದಕ್ಕಿಟ್ಟು ಸುಡು ನೋಡಮಂದ. ಆವಾಗ ಸುಡುವ ಅಗ್ನಿ ತತ್ವ ಏನಿತ್ತು, ಅಗ್ನಿ ತತ್ವ ಪರಮಾತ್ಮ ತಗೊಂಡಿದ್ದ. ಇವನು ಬೆಂಕಿ ಹಚ್ಚಬೇಕಂತಾನ, ಅವನಲ್ಲಿ ಬೆಂಕಿ ಇಲ್ಲ, ಇಲ್ಲಿ ಹತ್ತ ಬೆಂಕಿ, ಅವನಲ್ಲೇ ಗಾಳಿ ಇಲ್ಲ, ಎಲ್ಲಿ ಹೋಗ್ತದ. ಆವಾಗ ಗೊತ್ತಾಯ್ತು ಇವು ಯಾರು ಒಂದು, ಇವು ನಮ್ಮೂ ಅಲ್ಲ ಅಂತ. ಈ ಗಾಳಿ ಆದ್ರೆ ನಮ್ಮಲ್ಲಿ ಪ್ರಾಣವಾಯುವೆ ಗಾಳಿ ಅಂತೀವಿ ನಾವು, ಅದು ಯಾರು, ಪರಮಾತ್ಮ ಅಂತ. ಮತ್ತೆ ಅಗ್ನಿ ಆದ್ರೆ ಬೆಂಕಿ, ಇದು ಯಾರು ಮಾಡ್ಯಾರ, ಪರಮಾತ್ಮ ಮಾಡ್ಯಾರ. ನೀರು ಯಾರು ಮಾಡ್ಯಾರ,
ಭೂಮಿ ಯಾರು ಮಾಡ್ಯಾರ? ವಾಯು ಪರಮಾತ್ಮ. ಆಕಾಶ ಯಾರು ಮಾಡ್ಯಾರ? ಮತ್ತೆ ಈ 5 ತತ್ವಗಳಿಂದ ಈ ದೇಹ ಆದಿಲ್ಲ. ಮತ್ತೆ ಅವನ ತತ್ವ ಅವನ್ನ ತಗೊಂಡ್ಬಿಟ್ರೆ ನೀ ಏನ್ ಮಾಡವ? ಅವಾಗ ಏನು ಮಾಡಂಗಿಲ್ಲ ಅನ್ನ. ಅದಕ್ಕೆ ಇಳೆ ನಿಮ್ಮದಾನ, ಬೆಳೆ ನಿಮ್ಮದಾನ, ಸುಳಿದು ಸೋಸುವ ಗಾಳಿಯೂ ನಿಮ್ಮದಾನ. ನಿಮ್ಮ ದಾನವನ್ನು ಉಂಡು ಅನ್ಯರನ್ನು ಹೊಗಳುವ ಪುಣ್ಯಗಳನ್ನು ಏನೆಂಬೇ ರಾಮನಾಥ ಅಂತ ಎಷ್ಟು ಚಂದ ಹೇಳ್ಯಾರ. ನಾವಿದು ನಂದು, ಇದು ನಂದಂತಿ. ಭಗವಂತ ಒಂದು ಕ್ಷಣದಲ್ಲಿ ಹಿಂಗಿದ್ದದ್ದು ಹಿಂಗಂದ್ರೆ ಕಾಸು ಈಗಾಗಲೇ ಪ್ರಳಯ ಆಗಿಬಿಡ್ತದ. ಭಾಳ ಹೊತ್ತಿಲ್ಲ. ಭೂಕಂಪ ಅಂತೀವಲ್ಲ, ಶಾಸ್ತ್ರ ದೃಷ್ಟಿಯಿಂದ, ವಿಜ್ಞಾನದ ದೃಷ್ಟಿ ಬೇರೆ, ಶಾಸ್ತ್ರ ದೃಷ್ಟಿಯಿಂದ ಈ ಯಾವ ಭೂಮಿಯನ್ನ ಹೊತ್ತು ನಿಂತದ್ದು ಯಾವುದು ಅಂದ್ರೆ ಆದಿಶೇಷ. ಆದಿಶೇಷ ತನ್ನ ಹೆಡೆ ಮೇಲೆ ಈ ಭೂಮಿಯನ್ನ ತಲೆ ಮೇಲೆ ಕೊಡ ಹಿಂಗೆ ಹೊತ್ಕೊಂಡರ ಇಡೀ ಭೂಮಂಡಲವನ್ನೇ ಹೊತ್ತುಕೊಂಡವನು ಆದಿಶೇಷ. ಆವಾಗ ಸ್ವಲ್ಪ ಹಿಂಗೆ ಅಂತದಲ್ಲ. ಯಾಕಂದ್ರೆ ತಲೆ ಮೇಲೆ ಹೊರೆಯನ್ನ ಕೊಡವನ್ನ ಇಟ್ಕೊಂಡು ಬಹಳ ಹೊತ್ತಾದ್ರೆ ಸ್ವಲ್ಪ ಹಿಂಗೆ ಎಗ್ಗರಿಸ್ತಾರೆ. ಕೊಡ ಎಗ್ಗರಿಸಲ್ರಿ, ಅವಾಗ ಅಲ್ಲಗಾಡ್ತಿಲ್ಲ ಕೊಡ. ಅದ್ರಂಗ ಆದಿಶೇಷ ಉತ್ಪತ್ತಿ ಸೃಷ್ಟಿ ಆದಾಗಲಿಂದ ಒತ್ತುಕೊಂಡೇ ನಿಂತಾನೆ. ಕಾರಣ ಅಂದ್ರೆ ಪರಮಾತ್ಮನ ಆಜ್ಞೆ ಹಂಗಾದ. ನೀವು ಹೊರಬೇಕಂದ್ರೆ ಹೊರಬೇಕು. ಆತಗೆ ಏನನ್ನ ಸ್ವಲ್ಪ ಭಾರ ಆದಾಗ ಯಾವಾಗ ಹಿಂಗಂದಗಳೇ ಆಯ್ತು ನೋಡ್ರಿ, ಅಲ್ಲಿ ಭೂಕಂಪ ಆಯ್ತು, ಇಲ್ಲಿ ಭೂಕಂಪ ಆಯ್ತು, ಅಲ್ಲಿ ಮನೆ ಬಿದ್ದು, ಇಲ್ಲಿ ಮನೆ ಬಿದ್ದು. ಆ ಭೂಕಂಪ ಆದದ್ದು ಹಂಗೆ ಕಂಟಿನ್ಯೂ ಆಗ್ಬೇಕಲ್ಲ. ಒಂದು ಕ್ಷಣ ಆಗಿ ಯಾಕೆ ಬಿಡ್ತದ? ಕೊಡ ಭಾರ ಆದ್ರೆ ಒಂದು ಕ್ಷಣ ಹಿಂಗೆ ಎತ್ತಿಟ್ಕೊಂಡ್ಬಿಡ್ತಾರ ಅಷ್ಟೇ. ಯಾವಾಗ ಹಿಂಗೆ ಎತ್ತದ ಇಳಿಸೋದು ಮಾಡ್ತಾರೆ ಏನದು. ಅದ್ರಂಗೆ ಆದೇಶ ಅದೇ ಪ್ರಕಾರ ಹಿಂಗಿಂಗೆ ಮಾಡ್ಕೊಂತಿದ್ರೆ ಜಗತ್ತು ಲಾಗ ಹೊಡಿತಿತ್ತು. ಅಂತ ಅದ್ಭುತವಾದ ಶಕ್ತಿ ಎಲ್ಲಿದೆ ಅಂದ್ರೆ ಪ್ರಪಂಚದಲ್ಲಿ, ಲೋಕದಲ್ಲಿ, ಜಗತ್ತಿನಲ್ಲಿ ಭಗವಂತ ಆ ರೀತಿ ಸೃಷ್ಟಿ ಮಾಡ್ಯಾನ. ಅದಕ್ಕಾಗಿ ಇಲ್ಲಿ ಕೂಡ ನಾವು ಯಾವ ಕರ್ಮ ಅಧ್ಯಕ್ಷನಾದಂತ ನಮ್ಮಲ್ಲಿ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳು, ಜ್ಞಾನೇಂದ್ರಿಯಕ್ಕೂ ಕರ್ಮೇಂದ್ರಿಯಕ್ಕೂ ಮತ್ತು ಅಧಿದೇವತೆಗಳಂತ ಒಳಗ. ಅಧಿದೇವತೆಗಳು ಕಣ್ಣಿಗೆ ಯಾರು? ಸೂರ್ಯ. ಕರ್ಣಕ್ಕೆ ಯಾರು? ವಾಯು. ಹೀಗೆ ನಮಗ ಆ ಒಂದು ದೇವತೆಗಳ ಕೃಪೆ ಯಾವಾಗ ಕಡಿಮೆ ಆಯ್ತಿಲ್ಲ ಆವಾಗ ನಮ್ಮ ದೃಷ್ಟಿ ಮಂದಾತ ನೋಡ್ರಿ. ಕಣ್ಣು ಕಾಣವಲ್ರಿ ನಮಗ. ಬೆಳಕು ಡಿಮ್ ಆದ್ರೆ ಒಂದ್ ಲೈನ್ ಹೋದ್ರೆ ಡಿಮ್ ಆಗಿಬಿಡ್ತಾವ. ಇಲ್ಲಿ 3 ಲೈನ್ ಸರಿ ಇರ್ಬೇಕಲ್ಲ. ಇಲ್ಲಿ ಕರೆಂಟ್ ಒಂದು ಲೈನ್ ಕಡಿಮೆ ಆಯ್ತು, 2 ಲೈನ್ ಇದ್ರೆ ಡಿಮ್ ಆಗಿಬಿಡ್ತಾವ. ಅದಂತೆ ಒಳಗ ಜೋಡಣೆ ಹೆಂಗಿದೆ ಪರಮಾತ್ಮನಂದ್ರೆ, ಅದಕ್ಕೆ ಮಹಾತ್ಮರು ಶರೀರ ಇದನ್ನು ಉಳಿದು ಇಂದ್ರಜಾಲದ ಆಟಗಳು ಉಂಟೆ ಅಂದ್ರು. ನೀವು ಮಹೇಂದ್ರಜಾಲ, ಇಂದ್ರಜಾಲ, ಸರ್ಕಸ್, ಅದು ಇದು ಅಂತ ಯಾಕೆ ನೋಡೋಕೋತಿರೋ ತಮ್ಮ? ನಿಮ್ಮ ದೇಹವನ್ನು ನೀವು ನೋಡ್ರಿ, ಎಂಥ ಇಂದ್ರಜಾಲ, ಎಂಥ ಮಹೇಂದ್ರಜಾಲ. ಯಾರಿಗೂ ಮಾಡಕ್ ಬರ್ತದ? ಒಂದು ಕೂದಲು ಕಿತ್ತಿ ಹೋದ್ರೆ ಮಾಡಕ ಶಕ್ತಿ ಇಲ್ಲ, ಹಚ್ಚೋ ಶಕ್ತಿ ಇಲ್ಲ. ಮಾಡೋದ್ ದೂರ ಉಳ್ಳಿ. ಕಿತ್ತಕ್ ಬರ್ತದ ಕೂದಲ, ಹಚ್ಚಕ್ ಬರ್ತದ? ಕಾಲಲ್ಲಿ ಹೂಗುರು ಮಾಡ್ಯಾನ ಭಗವಂತ, ಅದ್ ಕಿತ್ತಿ ಕಟ್ ಮಾಡಕ್ ಬರ್ತದ. ಉಗುರನ್ನ ಮತ್ತೆ ಬೆಳೆಸಕ್ ಬರ್ತದೆ ನಮ್ಗೆ, ಜೋಡಿಸಕ. ಮತ್ತೆ ಇವೆಲ್ಲ ಕ್ರಮಬದ್ಧವಾಗಿ ಭಗವಂತ ಆ ಉಗುರಲ್ಲೇ ಯಾಕೆ ಇಡಬೇಕು? ಬೆಳ್ಳಿಗೆ ಯಾಕೆ ಇಡಬೇಕಂತ ಉಗುರು ಪಾದದಾಗ ಎಲ್ಲಿ ಇಡಬಹುದಾಗಿತ್ತಲ್ಲ. ಅಲ್ಲಿ ಬಹಳ ಸೂಕ್ಷ್ಮ. ಅವು ಹಿಡಿಯುವಾಗ, ನಡೆಯುವಾಗ ಹೆಚ್ಚಿಗೆ ಪೆಟ್ಟಾಗೋದು ಕಾಲಿನ ಬೆರಳಿಗೆ, ಕೈ ಬೆರಳಿಗೆ. ಅದಕ್ಕಾಗಿ ಇವುಗಳಿಗೆ ಏನು ಆಗಬಾರ್ದಂತ ಮ್ಯಾಲೆ ಏನ್ ಮಾಡದ? ಇಟ್ಟನ್ನು, ಉಗುರು ಇಟ್ಟ ನೋಡಿ. ಇದ್ರಂಗ ನಾವು ಮಾಡಕ್ ಬರ್ತದ? ಮಣ್ಣಿಂದ ಮಾಡಕ್, ಬರೀ ಮಣ್ಣಿಂದ ಉಸಿರಾಡೋದೆಲ್ಲ ಪ್ರಾಣ ಇಲ್ಲ, ಜಡವಾದ ಮಣ್ಣಿಂದೇ ನಮ್ಗೆ ಮಾಡಕ್ ಬರಂಗಿಲ್ಲ. ಮಾನವನ ಹೆಂಗ್ ಮಾಡ್ತೀವಿ? ಮಾಡಕ್ ಬರ್ತದೇನು? ಆ ಕಾರಣದಿಂದ ಇಲ್ಲಿ ಯಾವಾಗಲೂ ಕೂಡ ನಾವೇನ್ ಮಾಡ್ಬೇಕಂದ್ರೆ
ಮಾಡಬೇಕಾದದ್ದೇನೆಂದರೆ ಹೊರಗಿರುವ ಸೂರ್ಯ ಚಂದ್ರ ಅಗ್ನಿಗಳಲ್ಲಿರುವ ತೇಜಸ್ಸು ಪರಮಾತ್ಮನದೇ. ಹೊರಗೆ ಚಂದ್ರ ಸೂರ್ಯ ನಕ್ಷತ್ರ ಆಕಾಶ ಇವನ್ ಯಾರು ಮಾಡ್ಯಾರ? ಪರಮಾತ್ಮನೇ. ಪ್ರಪಂಚದಲ್ಲಿ ಎಲ್ಲವೂ ಪರಮಾತ್ಮಂದಂದ್ರೆ ದೇಹದಲ್ಲಿ ನಮಗೆ ತಂದ್ರಿ. ಈಗ ನಮ್ಮ ದೇಹದಲ್ಲಿರುವ ಕಣ್ಣು ಮನಸ್ಸು ಕಿವಿಯಲ್ಲಿ ಕೂಡ ಶಕ್ತಿ ಆದಂದ್ರೆ ಅದು ಪರಮಾತ್ಮನ ಎಂದು ಬೇರೆಯವರ ಅಲ್ಲ ಎಂದು ಆ ಪರಮಾತ್ಮನನ್ನೇ ನಾವು ಧ್ಯಾನ ಮಾಡಬೇಕು. ವಾಣಿಯಿಂದ ಪರಮಾತ್ಮ ಧ್ಯಾನ ಮಾಡು, ಕಿವಿಯಿಂದ ಪರಮಾತ್ಮ ಸ್ತೋತ್ರಗಳನ್ನ ನಾಮಗಳನ್ನ ಕೇಳು, ಕಣ್ಣಿನಿಂದ ಆ ಪರಮಾತ್ಮನ ನೋಡು. ಇವು ಮೂರು ಇದೇ ಪ್ರಕಾರ ಮಾಡು ಅಂತೇಳಿ ಅವ್ರು ಹೇಳಿದ್ರು. ನೀವು ನೋಡಿಲ್ಲ, ನಾನು ನೋಡಿ ಬಂದು ಇಲ್ಲಿ ಡೆಲ್ಲಿ ಕಡೆ ಮಹಾತ್ಮ ಗಾಂಧಿ ಆಶ್ರಮದಲ್ಲ, ಹೌದು, ಇದರಲ್ಲಿ ಮೋದಿದು ಯಾವುದೋ ಊರಲ್ಲ ಅವ್ರ ಸ್ವಂತ, ಗುಜರಾತಲ್ಲಿ ಆಶ್ರಮ ಹೆಸರಾದ ಸಾಬರಮತಿ ಆಶ್ರಮದಲ್ಲಿ 3 ಕೋತಿಗಳವ ಕಲ್ಲಿಂದು. ಒಂದು ಕಣ್ಣು ಮುಚ್ಚದ, ಒಂದು ಕಿವಿ ಮುಚ್ಚದ, ಒಂದು ಬಾಯಿ ಮುಚ್ಚದ. ಈಗಲೂ ನಾನು ನೋಡಿ ಬಂದೀನಿ, 2 ಸಲ ಹೋಗಿದ್ದೆ. ಅರ್ಥ ಏನಂದ್ರೆ ಮತ್ತೊಂದನ್ನ ಕೇಳದಂತೆ ಕಿವುಡನ್ನ ಮಾಡಯ್ಯತಂದೆ. ನಾ ಏನು ಕೇಳಿದ್ರು ಕೂಡ ಪರಮಾತ್ಮದ ಕೇಳ್ಬೇಕು. ಮತ್ತೊಂದನ್ನ ಕೇಳದಂತೆ ಕಿವುಡನ್ನ ಮಾಡಯ್ಯತಂದೆ, ಮತ್ತೊಂದನ್ನು ನೋಡದಂತೆ ಕುರುಡನ್ನ ಮಾಡಯ್ಯತಂದೆ. ಅತ್ತಲಿತ್ತ ಸುಳಿಯದಂತೆ ಎಳವನ್ನ ಮಾಡಯ್ಯತಂದೆ. ಪರಮಾತ್ಮ ನೋಡಿದ ಮೇಲೆ ಮತ್ತೆ ಇನ್ನೇನ್ ನೋಡೋದ ಅಂತ. ಎಂತೆಂಥ ತಪಸ್ಸುಗಳು, ಋಷಿಗಳು, ಶರಣರು, ಸಂತರು, ಅಷ್ಟು ಜನ ಅಂತಂತ ಮನೆ ತ್ಯಾಗ ಮಾಡಿದ್ರು, ರಾಜ್ಯವನ್ನು ತ್ಯಾಗ ಮಾಡೋರು, ಹೆಂಡರು ಮಕ್ಕಳನ್ನು ತ್ಯಾಗ ಮಾಡಿದ್ರು. ಅಷ್ಟೆಲ್ಲ ಕಷ್ಟಪಟ್ಟವರಿಗೂ ಕೂಡ ಕಾಣದೇ ಇರುವಂತ ಪರಮಾತ್ಮ ಇವತ್ತು ಸದ್ಗುರುನಾಥನ ದಯೆಯಿಂದ, ಆತನ ಶಕ್ತಿ, ಆತನ ಸಾಮರ್ಥ್ಯದಿಂದ ಆ ಪರಮಾತ್ಮ ನಿನ್ನಲ್ಲೇ ನೀನೇ ಇದ್ದೆ ಅಂತ ಹೇಳ್ತಾನಲ್ಲ, ಇದಕ್ಕಿಂತ ಹೆಚ್ಚಿಗೆ ಇರ್ಬೇಕಂತ, ಹೆಚ್ಚಿಗೆ ಇರ್ಬೇಕಾಯ್ತು. ಹಾಗೆ ನಾವು ಧ್ಯಾನವನ್ನು ಮಾಡಿದರೆ ಎಲ್ಲವೂ ಕೂಡ ಯಾವುದು ಕೇಳಿದ್ರು ಅದು ಪರಮಾತ್ಮನ ವಾಣಿ, ನೋಡಿದ್ರು ಅದು ಪರಮಾತ್ಮನ ವಾಣಿ, ನೋಡಿದ್ದು ಪರಮಾತ್ಮ, ಕೇಳಿದ್ದು ಪರಮಾತ್ಮ ಅಂತ ಮಾಡಬೇಕು ಅನ್ನುವಂಥ ವಿಚಾರವನ್ನ ಸಾಧಕರಿಗೆ ತಿಳಿಯಲಿ ಅಂತ ಅರ್ಜುನನನ್ನು ನಿಮಿತ್ತ ಮಾಡಿಕೊಂಡು ಶ್ರೀಕೃಷ್ಣ ಭಗವಂತ ಈ ಶ್ಲೋಕದಲ್ಲಿ ಹೇಳ್ತಾ ಬಂದರು. ಇಲ್ಲಿಗೆ ಸಮಯ ಆದ ಕಾರಣ ಇವತ್ತಿನ ಶಾಸ್ತ್ರದ ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಧನ್ಯನಾಗೋಣ ಅನ್ನೋ ಮಾತನ್ನು ಹೇಳ್ತಾ ಮಂಗಲವನ್ನು ಹೇಳ್ರಿ. ಸದ್ಗುರುವಿನ ಮೇಲೆ ಶಿವ ಸಾಂಬರ ಮೇಲೆ ಹೂವಾಸುರಾಡಿರೆ, ಸದ್ಗುರುವಿನ ಮೇಲೆ ಶಿವ ಸಾಂಬರ ಮೇಲೆ ಹೂವಾಸುರಾಡಿರೆ, ಹುಟ್ಟಿದ ಕ್ಷಣ ಬಂದು ಹೂವಾಸುರಾಡಿರೆ, ಹುಟ್ಟಿದ ಕ್ಷಣ ಬಂದು ದೇವರೆಂದೆನಿಸಿದ ಜೀವನ್ಮುಕ್ತನ ಬ್ಯಾಲ ಹೂವಾಸುರಾಡಿರೆ. ಸದ್ಗುರುವಿನ ಮೇಲೆ ಶಿವ ಸಾಂಬರ ಮೇಲೆ ಹೂವಾಸುರಾಡಿರೆ, ಒಳವರಗನ್ನದೆ ಒಳೆಬಾಚಿ ಜ್ಯೋತಿಗೆ, ಒಳವರಗನ್ನದೆ ಒಳೆಬಾಚಿ ಜ್ಯೋತಿಗೆ, ಬೆಳಗು ಪ್ರಕಾಶನ ತಿಳಿದ ಮೈಮನ ಮ್ಯಾಲ ಹೂವಾಸುರಾಡಿರೆ. ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವಾಸುರಾಡಿರೆ, ಷಟಸ್ಥಲ ಬ್ರಹ್ಮಗೆ ಷಡ್ವರ್ಣ ಅತೀತಗೆ, ಷಟಸ್ಥಲ ಬ್ರಹ್ಮಗೆ ಷಡ್ವರ್ಣ ಅತೀತಗೆ, ನುಡಿಯೋ ಪಂಚಾಕ್ಷರಿ
ದೃಢಭಕ್ತಿ ಗುರುವಿನ ಮ್ಯಾಲ ಹೂವ ಸೂರಾಡಿರೆ ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿರೆ ಉನ್ಮನೆ ಪ್ರಭೆಯೋಳು ತನ್ಮಯನಾದ ಬಗೆ ಉನ್ಮನೆ ಪ್ರಭೆಯೊಳ ತನ್ಮಯನಾದ ಬಗೆ ಚೆನ್ನಾಗಿ ಬೆಳಗಿರೆ ಚೆನ್ನಾಗಿ ಬೆಳಗಿರೆ ಚಿನ್ಮಯ ಶಿವನಂದರ ಮ್ಯಾಲ ಹೂವ ಸೂರಾಡಿರೆ ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿರೆ ಹೂವ ಸೂರಾಡಿರೆ ಚೈತನ್ಯಂ ಶಾಶ್ವತಂ ಶಾಂತಂ ಯೋಗಾತೀತಂ ನಿರಂಜನಂ ಆನಂದಬಿಂದುಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ ಶ್ರೀಮಜ್ಜಗದ್ಗುರು ಸಿದ್ಧಾರೂಢ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಶಿವಪುತ್ರ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಬಸವಾನಂದ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಅಭಿನವ ಮಹಾರಾಜ್ ಕಿ ಜೈ ಸಕಲ ಸಾಧು ಸಂತ ಮಹಾರಾಜ್ ಕಿ ಜೈ ಜಯ ಮಂಗಳ